ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಈ ವಿಡಿಯೋದಲ್ಲಿ ಫ್ರೆಂಚ್ ಸ್ಟೋರಿ ರೈಟರ್ ಗಿ ಡಿ ಮೊಪಾಸೆಂಟ್ ಬರೆದಿರುವಂತ ದ ನೆಕ್ಲೆಸ್ ಅನ್ನೋ ಸ್ಟೋರಿಯನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ. ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದನ್ನ ಬರೆದಿರುವಂತ ಗಿ ಡಿ ಮೊಪಾಸೆಂಟ್ ಬಗ್ಗೆ ಬ್ರೀಫ್ ಆಗಿ ಒಂದ್ಸಲಿ ನೋಡೋಣ. ಈತ ಫ್ರಾನ್ಸ್ನಲ್ಲಿ 19th ಸೆಂಚುರಿನಲ್ಲಿ ಇದ್ದಂತಹ ಮತ್ತೆ ಸುಮಾರು ಶಾರ್ಟ್ ಸ್ಟೋರಿಗಳನ್ನ ಬರೆದಂತಹ ಒಬ್ಬ ಪ್ರಾಲಿಫಿಕ್ ಆಗಿರುವಂತಹ ತುಂಬಾ ಫೇಮಸ್ ಆಗಿರುವಂತಹ ರೈಟರ್. ಅಂಡ್ ಒಂದು ಸ್ಪೆಷಾಲಿಟಿ ಬಂದ್ರೆ, ಆಗಿನ ಕಾಲದಲ್ಲಿ ಫ್ರೆಂಚ್ ಸೊಸೈಟಿನಲ್ಲಿ ಪ್ರಾಬ್ಲಮ್ಸ್ಗಳೇನಿತ್ತು, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಜನಗಳದ್ದು ಸ್ಟ್ರಗಲಿಂಗ್ಸ್ಗಳೇನಿರ್ತಾ ಇತ್ತು, ಮತ್ತೆ ಏನು ಡಿಫಿಕಲ್ಟೀಸ್ಗಳನ್ನ ಫೇಸ್ ಮಾಡ್ತಾ ಇದ್ರು, ಈ ತರದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಅಥವಾ ಥೀಮ್ಸ್ಗಳನ್ನ ಇಟ್ಕೊಂಡು ಸ್ಟೋರಿಯನ್ನ ಬರೆದಿರೋದು. ಅಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಹೆಮ್ ಇಸ್, 1 ಡಿಕೇಡ್ ಟೈಮ್ ನಲ್ಲಿ, ಅಂದ್ರೆ 10 ಇಯರ್ ಸ್ಪ್ಯಾನ್ ನಲ್ಲಿ, ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ, 1880 ಇಂದ 1890 ಈ 10 ಇಯರ್ ಸ್ಪ್ಯಾನ್ ನಲ್ಲಿ he had written almost 300+ ಶಾರ್ಟ್ ಸ್ಟೋರೀಸ್. ಸೊ ಅಷ್ಟೊಂದು ಫೇಮಸ್ ಆಗಿದ್ದ ಶಾರ್ಟ್ ಸ್ಟೋರಿ ಜಾನ್ರ್ ಆಫ್ ಲಿಟ್ರೇಚರ್ ಅಂತ ಬಂದ್ರೆ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ ಫ್ರೆಂಚ್ ಸೊಸೈಟಿದು ರಿಯಾಲಿಟೀಸ್ಗಳಿಂದ ಇತ್ತು, ಪ್ರಾಬ್ಲಮ್ಸ್ಗಳೇನಂತ ಇರ್ತಾ ಇತ್ತು. ಸೊ ಅದನ್ನೇ ಹೈಲೈಟ್ ಮಾಡಿ ಸ್ಟೋರಿಗಳನ್ನ ಬರೀತಾ ಇದ್ದಿದ್ದು ಜಾಸ್ತಿ. ಅಂಡ್ ಅಂಥದ್ದೇ ಒಂದು ಪ್ರಾಬ್ಲಮೆಟಿಕ್ ಆಗಿರುವಂತ, ರಿಯಲಿಸ್ಟಿಕ್ ಆಗಿರುವಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಏನು ಸ್ಟ್ರಗಲ್ಗಳು ಇತ್ತು, ಅಂಥದ್ದೇ ಒಂದು ಫ್ಯಾಮಿಲಿಯನ್ನ ಫೋಕಸ್ಡ್ ಆಗಿ ಇಟ್ಕೊಂಡು ಈ ಸ್ಟೋರಿಯನ್ನ ಕೂಡ ಕಂಪೋಸ್ ಮಾಡಿದ್ದಾನೆ. ಸೊ ಸ್ಟೋರಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದೋ ಒಂದು ಪೀಸ್ ಆಫ್ ಲಿಟ್ರೇಚರ್ ನೀವು ಓದ್ತಾ ಇದ್ದೀರಿ ಅಂತಂದ್ರೆ, ದಟ್ ಮೇ ಬಿ ಎ ಶಾರ್ಟ್ ಸ್ಟೋರಿ, ನಾವೆಲ್, ಪೊಯೆಟ್ರಿ, ಡ್ರಾಮಾ, whichever form of literature or genre of literature it may be, you have to remember 3 things very importantly. First one, ಒಂದು ಜನರಲ್ ಸಮ್ಮರಿ ಗೊತ್ತಿರಬೇಕು ನಿಮಗೆ, ಅಂಡ್ ಮೇಜರ್ ಕ್ಯಾರೆಕ್ಟರ್ಸ್, ಅಂಡ್ ಥರ್ಡ್ ಒನ್ ಬಂದು ಥೀಮ್. ಬಿಕಾಸ್ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ಗೆ ಅನಾಲಿಟಿಕಲ್ ಆಗಿ ಆನ್ಸರ್ಸ್ ಅನ್ನ ಬರೀಬೇಕು ಅಂತಂದ್ರೆ ಸಿಂಪ್ಲಿ ಪ್ಲೈನ್ ಸಮ್ಮರಿ ಡಸಂಟ್ ಹೆಲ್ಪ್ ಯು. ಸೊ ಅದ್ರ ಜೊತೆಗೆ ನೀವು ಅನಾಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು ಅಂತಂದ್ರೆ, ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಸ್ಟೋರಿಯನ್ನ ಅಂತ ಅಂದ್ರೆ, ಅದ್ರದ್ದು ಥೀಮ್ಸ್ ಏನಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ 3 ಪಾಯಿಂಟ್ ಅನ್ನ ಇಟ್ಕೊಂಡು ನೀವು ಒಂದು ಪೀಸ್ ಆಫ್ ಲಿಟ್ರೇಚರ್ ಅನ್ನ ಪ್ರಿಪೇರ್ ಆದ್ರಿ ಅಂತಂದ್ರೆ, ಯು ಕ್ಯಾನ್ ರೈಟ್ ಎಫೆಕ್ಟಿವ್ ಆನ್ಸರ್ಸ್ ಇನ್ ಎಕ್ಸಾಮ್ಸ್. ಸೊ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಬಂದ್ರೆ ಮೇಜರ್ಲಿ 3 ಕ್ಯಾರೆಕ್ಟರ್ಸ್ಗಳು ನಮಗೆ ಸಿಗ್ತವೆ. ಒಂದು ಮಟಿಲ್ಡ್ ಲಾಯ್ಸೆಲ್, ಅಂಡ್ ಸೆಕೆಂಡ್ ಒನ್ ಮಾಯ್ಸೂರ್ ಲಾಯ್ಸೆಲ್, ಅಂಡ್ ಥರ್ಡ್ ಒನ್ ಬಂದು ಮೇಡಮ್ ಫಾರೆಸ್ಟಿಯರ್. ಸೊ ಫ್ರೆಂಚ್ ನೇಮ್ಗಳಾಗಿರೋದ್ರಿಂದ ಪ್ರೊನೌನ್ಸಿಯೇಷನ್ ಸ್ವಲ್ಪ ಆ ಕಡೆ ಈ ಕಡೆ, ಅದನ್ನ ಮಟಿಲ್ಡೆ ಅಂತಾನು ಪ್ರೊನೌನ್ಸ್ ಮಾಡ್ತಾರೆ, ಮಟಿಲ್ಡ್ ಅಂತಾನು ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಪ್ರೊನೌನ್ಸಿಯೇಷನ್ ಚೂರು ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ. ಎಗೈನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಸ್ಪೆಲ್ಲಿಂಗ್ ಅನ್ನ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ನೀಟಾಗಿ ಬರೀಬೇಕಾಗುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ಮಟಿಲ್ಡ್ ಲಾಯ್ಸೆಲ್ ಏನಿದ್ದಾಳಲ್ಲ, ಸೊ ಶಿ ಇಸ್ ಲೈಕ್ ಪ್ರೊಟಗನಿಸ್ಟ್ ಆಫ್ ದ ಸ್ಟೋರಿ. ಅವಳು ಸುತ್ತಾನೆ ಸ್ಟೋರಿ ಸುತ್ತಾ ಹೋಗುತ್ತೆ. ಅಂಡ್ ಮಾನ್ಸಿಯರ್ ಲಾಯ್ಸೆಲ್ ಬಂದು ಆಕೆ ಹಸ್ಬೆಂಡ್, ಅಂಡ್ ಮೇಡಮ್ ಫಾರೆಸ್ಟಿಯರ್ ಬಂದು ಇವಳ ಫ್ರೆಂಡ್. ಮಟಿಲ್ಡ್ ಇದ್ದಾಳಲ್ಲ, ಆಕೆಯ ಫ್ರೆಂಡ್ ಆಗಿರ್ತಾಳೆ ಅವಳು. ಸೊ ಈ 3 ಕ್ಯಾರೆಕ್ಟರ್ಗಳು, ಅಂಡ್ ಇವ್ರು ಸುತ್ತಾನೆ ಸ್ಟೋರಿ ಸುತ್ತಾ ಹೋಗುತ್ತೆ. ಈ 3 ಕ್ಯಾರೆಕ್ಟರ್ಗಳು ನೆನಪಿರಬೇಕು ಅಲಾಂಗ್ ವಿತ್ ಸ್ಪೆಲ್ಲಿಂಗ್. ಓಕೆ, ಏನಾಗುತ್ತೆ ಸ್ಟೋರಿನಲ್ಲಿ, ನಮಗೆ ಟೈಟಲ್ನಲ್ಲೇ ಹೇಳೋ ಹಂಗೆ ಒಂದು ನೆಕ್ಲೇಸ್ ಬರುತ್ತೆ. ಆ ನೆಕ್ಲೇಸ್ ಯಾರ್ದು ಏನು ಅಂತೆಲ್ಲ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ, ಈಗಲೇ ರಿವೀಲ್ ಮಾಡಿದ್ರೆ ಸ್ಟೋರಿಲಿ ಮಜಾ ಇರೋದಿಲ್ಲ. ಸೊ ಆ ನೆಕ್ಲೇಸಿನ ಸುತ್ತ ಸ್ಟೋರಿ ಸುತ್ತಾ ಹೋಗುತ್ತೆ. ಸೊ ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಸೊ ಅದಕ್ಕೂ ಇವ್ರ ಫ್ಯಾಮಿಲಿಗೂ ಏನು ಸಂಬಂಧ. ನಾವು ನೋಡ್ದಂಗೆ ಮಟಿಲ್ಡ್ ಮತ್ತೆ ಅವನು ಮಾನ್ಸಿಯರ್ ಲೈಸಲ್ ಇದ್ದಾನಲ್ಲ, ಸೊ ಅವರಿಬ್ಬರಿಗೂ ಫ್ಯಾಮಿಲಿಗೆ ಈ ನೆಕ್ಲೇಸ್ ಹೇಗೆ ಬರುತ್ತೆ, ಏನೇನು ಅನ್ನೋದನ್ನ ಸ್ಟೋರಿಲಿ ನೋಡ್ತಾ ಹೋಗೋಣ. ಸೊ ಲಾಸ್ಟಿಗೆ ಒಂದು ವಂಡರ್ಫುಲ್ ಸರ್ಪ್ರೈಸ್ ಕೂಡ ರಿವೀಲ್ ಆಗುತ್ತೆ ನಮಗೆ. ಓಕೆ, ಇಲ್ಲಿ ನೀವು ಇಮೇಜ್ ಅಲ್ಲಿ ನೋಡ್ತಾ ಇದ್ದೀರಿ, ಇವಳು ಮಟಿಲ್ಡ್ ಲಾಯ್ಸೆಲ್. ಓಕೆ, ಇದು AI ಜನರೇಟೆಡ್ ಇಮೇಜ್ ಆಗಿರೋದ್ರಿಂದ ಅನ್ಕೊಳ್ಳಿ ಇವಾಗ ಎಕ್ಸಾಕ್ಟ್ಲಿ ಅವಳೇ ಅಲ್ಲ. ಸೊ ಅವಳು ಅಂತ ಅನ್ಕೋಬೇಕು ಥ್ರೂ ಔಟ್ ದ ಸ್ಟೋರಿ. ಇವಳು ಈ ಇಮೇಜ್ ಅಲ್ಲಿ ಬರುತ್ತಾ ಅವಳು ಮಟಿಲ್ಡ್ ಆಗಿರ್ತಾಳೆ ಅಲ್ಲಿ ಅಂತ ಹೇಳಿ. ಸೊ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಇವಳು ಬೇಸಿಕಲಿ ಶಿ ವಾಸ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಆಕೆಯ ಫಾದರ್ ಕೂಡ ಒಂದು ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂಡ್ ಶಿ ವಾಸ್ ವೆರಿ ಪ್ರೆಟಿ ಅಂಡ್ ಬ್ಯೂಟಿಫುಲ್. ಓಕೆ, ತುಂಬಾ ಪ್ರೆಟಿಯಾಗಿ ಮತ್ತೆ ಬ್ಯೂಟಿಫುಲ್ ಆಗಿದ್ದಾಗ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿ ಆಲ್ವೇಸ್ ಡಿಸೈರ್ ಟು ಬಿ ಲಕ್ಸುರಿಯಸ್ ಅಂಡ್ ಲ್ಯಾವಿಶ್. ಆ ಥರದ್ದು ಲೈಫ್ ಅನ್ಬೇಕು, ತುಂಬಾ ಕಂಫರ್ಟಬಲ್ ಆಗಿರುವಂತ, ತುಂಬಾ ಎಲ್ಲವನ್ನು ಈಸಿಯಾಗಿ ಸಿಗುವಂತ ಆ ಥರದ್ದು ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಯಾವಾಗಲೂ ಕೂಡ ಶಿ ವಾಸ್ ಡ್ರೀಮಿಂಗ್ ಆಫ್ ದಟ್. ಬಟ್ ಪ್ರಾಬ್ಲಮ್ ಏನಿಲ್ಲ ಅಂತಂದ್ರೆ, ಆಕೆ ಬಂದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬಾ ರಿಚ್ ಫ್ಯಾಮಿಲಿಗೆ ತನ್ನ ಮಗಳನ್ನ ಮದುವೆ ಮಾಡಿ ಕೊಡುವಷ್ಟು ಆಕೆಯ ಅಪ್ಪನ್ಗೆ ಅಫೋರ್ಡಬಿಲಿಟಿ ಇರೋದಿಲ್ಲ. ಸೊ ಡೌರಿ ಸಿಸ್ಟಮ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ಆ ಟೈಮ್ನಲ್ಲಿ, ಫ್ರಾನ್ಸ್ ನಲ್ಲಿ. ಸೊ ಹಾಗಾಗಿ ಅಷ್ಟು ಡೌರಿಯನ್ನ ಆಫರ್ ಮಾಡಿ ತುಂಬಾ ಶ್ರೀಮಂತರ ಮನೆಗೆ ಲಕ್ಸುರಿಯಸ್ ಫ್ಯಾಮಿಲಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವಂಥದ್ದು ಆತನಿಗೆ ಇರೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾನೆ, ತನ್ನ ತರಾನೇ ಒಂದು ಗೌರ್ಮೆಂಟ್ ಆಫೀಸ್ ನಲ್ಲಿ, ಗೌರ್ಮೆಂಟ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಂತ ಇವನ ಲಾಯ್ಸೆಲ್ಗೆ ಇವಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ಬಟ್ ಇಬ್ರದ್ದು ಹೆಂಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಮಿಸ್ ಮ್ಯಾಚ್ ಆಗುತ್ತೆ ಅಂತಂದ್ರೆ, ಅಫ್ಕೋರ್ಸ್ ಹಿ ವಾಸ್ ಅ ಗುಡ್ ಹಸ್ಬೆಂಡ್. ಅವಳಿಗೇನು ತುಂಬಾ ಪ್ರಾಬ್ಲಮ್ ಮಾಡೋದು, ಕಿರಿಕಿರಿ ಮಾಡೋದು ಆ ಥರದ್ದೇನೂ ಮಾಡ್ತಿರಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂತಿರ್ತಾನೆ ಅವ್ನ ಲಿಮಿಟೇಷನ್ಸ್ ನಲ್ಲಿ. ಇಬ್ರದ್ದು ಇಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ಗಳು ಹೆಂಗ್ ಬರುತ್ತೆ, ಲೈಫ್ ಅನ್ನ ನೋಡೋ ದೃಷ್ಟಿಕೋನಗಳು ಮತ್ತೆ ಪರ್ಸೆಪ್ಷನ್ಸ್ಗಳು, ಪಾಯಿಂಟ್ ಆಫ್ ವ್ಯೂಗಳು ಹೆಂಗ್ ಬದಲಾಗುತ್ತೆ ಅಂತಂದ್ರೆ, ಹಿ ವಾಸ್ ವೆರಿ ಹ್ಯಾಪಿ ವಿತ್ ವಾಟ್ ಹಿ ವಾಸ್ ಅಂಡ್ ವಾಟ್ ಹಿ ಹ್ಯಾಡ್.
ಓಕೆ, ಸೊ ತನಗೆ ಎಷ್ಟು ಇನ್ಕಮ್ ಬರ್ತಾ ಇರುತ್ತೆ, ತನಗೆ ಯಾವ ತರದ ಮನೆ ಇದೆ, ಮತ್ತೆ ಯಾವ ತರದ ಮನೇಲಿ ಅಡಿಗೆ ಮಾಡ್ತಾರೆ, ಅದೆಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾ ಇರ್ತಾನೆ. ಕಂಪ್ಲೀಟ್ಲಿ ವಾಸ್ ಸ್ಯಾಟಿಸ್ಫೈಡ್. ಏನೂ ಪ್ರಾಬ್ಲಮ್ ಇರಲ್ಲ. ಲೈಫ್ ಯಾಕೆ ಹಿಂಗಾಗೋಯ್ತು, ಇನ್ನು ಅದ್ ಬೇಕಾಗಿತ್ತು ಇದ್ ಬೇಕಾಗಿತ್ತು ಅನ್ನೋದು ಯಾವುದೇ ರೀತಿಯಾದ ದುರಾಸೆಗಳಿಗೆ ಒಳಪಡ್ದಲೇನೆ, ತುಂಬಾ ಆ ತರದ್ದು ಸೋಷಿಯಲ್ ಸ್ಟೇಟಸ್ ಬೇಕಿತ್ತು, ಈ ತರದ್ ಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ದಲೆ ಇರೋದ್ರಲ್ಲೇನೆ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಇವ್ಳು ಡೆಡ್ ಆಪೋಸಿಟ್. ಹೆಂಗೆ ಅಂತಂದ್ರೆ ತುಂಬಾ ಮನೆ ಲಾವಿಶ್ ಆಗಿರ್ಬೇಕಾಗಿತ್ತು, ತುಂಬಾ ಗುಡ್ ಲುಕಿಂಗ್ ಇರಬೇಕಿತ್ತು, ಆ ತರ ಸ್ಕ್ರೀನ್ಗಳಿರ್ಬೇಕಿತ್ತು, ಈ ತರ ಟೆಪಿಸ್ಟ್ರಿಗಳಿರ್ಬೇಕಾಗಿತ್ತು, ಒಳ್ಳೆ ರೆಸ್ಟೋರೆಂಟ್ಗಳಲ್ಲಿ ತುಂಬಾ ಎಲೈಟ್ ಕ್ಲಾಸ್ಗಳ ಜನಗಳ ಮಧ್ಯದಲ್ಲಿ ಕುತ್ಕೊಂಡು ಊಟ ಮಾಡಬೇಕು. ಸೊ ಆ ತರದ್ ಇವಳ ಎಕ್ಸ್ಪೆಕ್ಟೇಷನ್ಸ್ಗಳು ಎರಡು ಕಂಪ್ಲೀಟ್ಲಿ ಆಪೋಸಿಟ್ ಅನ್ನಂಗೆ, ಆಪೋಸಿಟ್ ಎಂಡ್ ಅನ್ನಂಗೆ ಇರುತ್ತೆ. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಸೊ ಈ ತರ ಆಸೆಗಳು ಪಡ್ತಾ ಯಾವುದನ್ನು ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ನಾನು ಈ ತರದೊಂದು ಪ್ಯಾಥಟಿಕ್ ಲೈಫ್ ಅನ್ನ, ಅಥವಾ ತುಂಬಾ ಕಡು ಬಡತನ ಏನಲ್ಲ, ಅಯ್ಯೋ ಊಟಕ್ಕೆ ಹೆಂಗಪ್ಪ ಬಟ್ಟೆಗೆ ಹೆಂಗಪ್ಪ ಅನ್ನೋ ತರದ್ದು ಪ್ರಾಬ್ಲಮ್ ಅಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರದಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಿದ್ದು. ಬಟ್ ಅದನ್ಗೆ ಗಂಡನ್ಗೆ ಏನು ಕಂಪ್ಲೀಟ್ಲಿ ಎಲ್ಲ ಓಕೆ ಅಂತ ಅಥವಾ ಹ್ಯಾಪಿ ಆಗಿದ್ನೋ, ಇವಳು ಕಂಪ್ಲೀಟ್ ಅದಕ್ಕೆ ಆಪೋಸಿಟ್ ಅನ್ನಂಗೆ ಇರ್ತಾಳೆ. ಶಿ ವಾಸ್ ನಾಟ್ ಅಟ್ ಆಲ್ ಹ್ಯಾಪಿ. ಅಂದ್ರೆ ಶ್ರೀಮಂತಿಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಯಾವ ಲೆವೆಲ್ಗೆ ಅಂತಂದ್ರೆ, ನಾ ಇನ್ನೊಂದು ಕ್ಯಾರೆಕ್ಟರ್ನ ಡಿಸ್ಪ್ಲೇ ಮಾಡಿದ್ನಲ್ಲ ಅಲ್ಲಿ, ಮೇಡಮ್ ಫಾರೆಸ್ಟಿಯರ್ ಅಂತ ಹೇಳ್ಬಿಟ್ಟು, ಅವಳು ಫ್ರೆಂಡ್ ಆಗಿರ್ತಾಳೆ ಅವಳು. ಬಟ್ ಶಿ ವಾಸ್ ವೆರಿ ರಿಚ್. ಅವಳು ರಿಚ್ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಶಿ ವಾಸ್ ಅರ್ ಚೈಲ್ಡ್ಹುಡ್ ಫ್ರೆಂಡ್, ಅವಳ ಬಗ್ಗೆ ತುಂಬಾ ಒಂಥರ ಜಲಸ್ ಫೀಲ್ ಆಗ್ತಿರತ್ತೆ ಅವಳಿಗೆ. ಅಂದ್ರೆ ಅವಳು ತುಂಬಾ ಶ್ರೀಮಂತವಾಗಿದ್ದಾಳೆ, ರಿಚ್ ಆಗಿದ್ದಾಳೆ, ಅಯ್ಯೋ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಆ ತರ ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಆ ತರ ಲಾವಿಶ್ ಲೈಫನ್ನು ಲೀಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಕೊಂಡು ಅವಳ ಬಗ್ಗೆನೇ ಒಂಥರ ಬೇಸರ ಉಟ್ಬಿಡುತ್ತೆ ಇವಳಿಗೆ. ಸೊ ಯಾವಾಗ ಅವಳನ್ನ ಬೀಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ, ಅವಳನ್ನ ಮಾತಾಡಿಸ್ಕೊಂಡು ಬರ್ತಾ ಇರ್ತಾಳೆ, ಆ ಟೈಮಲ್ಲಿ ಎಲ್ಲ ಒಂಥರ ಅನ್ಟೋಲ್ಡ್ ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ ಅವಳಿಗೆ. ಅಂದ್ರೆ ಅವಳಿಗೆ ಸಿಕ್ಕಿರೋದೆಲ್ಲ ನನಗೆ ಸಿಕ್ಕಿಲ್ವಲ್ಲ, ಸೊ ನಾನು ಹಂಗಿರ್ಬೇಕಾಗಿತ್ತಲ್ಲ, ಇವ್ ಲೈಫ್ ಹಂಗಿರ್ತಾ ಇತ್ತಲ್ವಾ ಅಂತ ಈ ತರ. ಸೊ ಈ ತರದ ಒಂದು ಕ್ಯಾರೆಕ್ಟರ್ ಅನ್ನ, ನೇಚರ್ ಅನ್ನ ನಾವು ಇಲ್ಲಿ ಮಟಿಲ್ಡೆ ಕ್ಯಾರೆಕ್ಟರ್ ಒಳಗಡೆ ಸ್ಟೋರಿನಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಿಂಗ್ ಸ್ಟೋರಿ ಶುರು ಆಗುತ್ತೆ. ಓಕೆ, ನಿಮ್ಗೆ ಒಂದು ಥಿಂಗ್ ರಿಜಿಸ್ಟರ್ ಆಗಿದೆ. ಸೊ ಬೇಸಿಕಲಿ ಶಿ ವಾಸ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಶಿ ಗಾಟ್ ಮ್ಯಾರಿಡ್ ಟು ಮಿಡಲ್ ಕ್ಲಾಸ್ ಮ್ಯಾನ್ ಹೂ ವಾಸ್ ವರ್ಕಿಂಗ್ ಆಸ್ ಅ ಕ್ಲರ್ಕ್ ಇನ್ ಎಜುಕೇಶನಲ್ ಡಿಪಾರ್ಟ್ಮೆಂಟ್. ಬಟ್ ಶಿ ವಾಸ್ ನಾಟ್ ಹ್ಯಾಪಿ, ಶಿ ವಾಸ್ ನಾಟ್ ಕಂಫರ್ಟಬಲ್ ವಿತ್ ಅವರ್ ಲೈಫ್ ದಟ್ ಶಿ ವಾಸ್ ಲೀಡಿಂಗ್. ಸೊ ಅವಳ ಆಸೆನೇ ಬೇರೆ ಇತ್ತು, ಕನಸುಗಳೇ ಬೇರೆ ಇದ್ವು, ಮತ್ತೆ ಡಿಸೈರ್ಸ್ಗಳೇ ಬೇರೆ ಇದ್ವು. ಸೊ ಹಿಂಗ್ ನಡೆಯುವಾಗ ಏನಾಗುತ್ತೆ, ಓಕೆ ನೋಡಿ ಇಲ್ಲಿ ಲಾಯ್ಸಲ್ ಮನೆಗೊಂದು ಇನ್ವಿಟೇಷನ್ ತಗೊಂಡ್ ಬರ್ತಾನೆ. ಇನ್ವಿಟೇಷನ್ ತಗೊಂಡ್ ಬರೋ ಮೊಮೆಂಟ್ ನಲ್ಲಿ ಈ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ನನ್ನ ಹೆಂಡತಿ ಇದನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ಬಿಡ್ತಾಳೆ, ಅವಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ಇಟ್ ಕಮ್ಸ್ ಹೋಮ್ ವಿತ್ ಅನ್ ಇನ್ವಿಟೇಷನ್. ಅಂಡ್ ಇನ್ವಿಟೇಷನ್ ಏನಾಗಿರುತ್ತೆ ಅಂತಂದ್ರೆ, ತಾನು ಕೆಲಸ ಮಾಡ್ತಾ ಇರುವಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರುತ್ತಲ್ವಾ, ಅಲ್ಲಿನ ಮಿನಿಸ್ಟರ್ ಏನ್ ಮಾಡ್ತಾನೆ, ಒಂದು ಪಾರ್ಟಿಯನ್ನ ಹೋಸ್ಟ್ ಮಾಡ್ತಾನೆ. ಆ ಪಾರ್ಟಿಗೆ ಕೆಲವು ಸೆಲೆಕ್ಟೆಡ್ ಪೀಪಲ್ಗಳನ್ನ ಮಾತ್ರ ಇನ್ವೈಟ್ ಮಾಡಿರ್ತಾನೆ. ಅಂಡ್ ಇನ್ವೈಟೀಸ್ ಗಳಲ್ಲಿ ಈತನು ಕೂಡ ಒಬ್ಬ. ಯಾರು? ಅಲಾಂಗ್ ವಿತ್ ಫ್ಯಾಮಿಲಿ ಲಾಯ್ಸಲ್ ಕೂಡ ಇನ್ವೈಟ್ ಮಾಡಿರ್ತಾರೆ. ಬಿಕಾಸ್ he was working as a clerk in the same department. So luckily he got invitation for the party. ಸೊ ಮನೆಗೆ ಬಂದಾಗ ಏನ್ ಮಾಡ್ತಾನೆ, ಇನ್ವಿಟೇಷನ್ ಹೆಂಡತಿ ಕೊಟ್ರೆ ತುಂಬಾ ಖುಷಿ ಆಗ್ಬಿಡ್ತಾಳೆ, ಎಕ್ಸೈಟ್ ಆಗ್ತಾಳೆ ಅವಳು. ಸೊ ಆರಾಮಾಗಿ ನಾವು ಪಾರ್ಟಿಗೆ ಹೋಗಿ ಬರ್ಬೋದು ಅಂತೆಲ್ಲ ಖುಷಿ ಪಟ್ಕೊಂಡು ಬರ್ತಾನೆ. ಸೊ ಮಟಿಲ್ಡ ಏನ್ ಮಾಡ್ತಾಳೆ, ಇನ್ವಿಟೇಷನ್ ಓಪನ್ ಮಾಡ್ತಾಳೆ. ಓಪನ್ ಮಾಡಿ ಸುಂಗಿ ಅಂತ ಬೇಜಾರು ಮಾಡ್ಕೊಂಡು ಆ ಕಡೆ ಬಿಸಾಕ್ತಾಳೆ ಚೇರ್ ಮೇಲೆ. ಸೊ ಇವ್ನಿಗೆ ಶಾಕ್ ಆಗ್ಬಿಡತ್ತೆ. ಅರೆ ನಾನು ಹಿಂಗೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾಳೆ ಇವಳು ಅಂತ ಅನ್ಕೊಂಡೆಲ್ಲ ನಾನು ಇನ್ವಿಟೇಷನ್ ತಗೊಂಡ್ ಬಂದೆ, ಬಟ್ ಇವಳೇ ಹಿಂಗ್ ಬಿಹೇವ್ ಮಾಡ್ತಾ ಇದ್ದಾಳಲ್ಲ ಯಾಕೆ ಅಂತ ಕೇಳಿದ್ರೆ, ಅವುಗಳ ಪಾಯಿಂಟ್ ಅನ್ನ ಏನ್ ಹೇಳ್ತಾಳೆ. ಏನಂತಂದ್ರೆ, ಒಂದು ಮಿನಿಸ್ಟರ್ ಹೋಸ್ಟ್ ಮಾಡ್ತಿರುವಂತ ಪಾರ್ಟಿ ಅಬ್ವಿಯಸ್ಲಿ ತುಂಬಾ ಎಲಿಗೆಂಟ್ ಆಗಿರುವಂತ ಡ್ರೆಸ್ಗಳನ್ನ ಹಾಕೊಂಡು ಎಲೈಟ್ ಕ್ಲಾಸ್ ಜನಗಳಲ್ಲಿ ಬರ್ತಾರೆ, ತುಂಬಾ ಶ್ರೀಮಂತರಿರುವಂತದ್ದು. ಅಂಡ್ ನಾನು ಹೋಗಿ ನನ್ನ ಮಿಡಲ್ ಕ್ಲಾಸ್ ಅನ್ನ ಅಲ್ಲಿ ಪ್ರೊಜೆಕ್ಟ್ ಮಾಡಿ ನಾನು ಈ ತರದನ್ನ ನನ್ನನ್ನು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ದಟ್ ಪ್ರಾಬ್ಲಮ್ ಇಷ್ಟ ಅವಳದು. ಐ ಡು ನಾಟ್ ಹ್ಯಾವ್ ಎಲಿಗೆಂಟ್ ಅಂಡ್ ರಿಚ್ ಡ್ರೆಸ್ ಟು ವೇರ್ ಇನ್ ದ ಪಾರ್ಟಿ, ಸೊ ದಟ್ ನಾನು ಪಾರ್ಟಿಗೆ ಬರಲ್ಲ. ಸೊ ಬೆಟರ್ ನಿನ್ನ ಯಾರ ಕಲೀಗ್ಸ್ ವೈಫ್ಗಳ ಹತ್ರ ಒಂದು ಒಳ್ಳೆ ಡ್ರೆಸ್ ಇದೆ, ಅವ್ರು ಕಂಪ್ಲೀಟ್ ಅಫೋರ್ಡಬಲ್ ಇದ್ದಾರೆ, ಆ ಪಾರ್ಟಿಗೆ ಹೋಗೋದಕ್ಕೆ ಸೂಟಬಲ್ ಅಂತ ಇದಾರಲ್ಲ, ಬೆಟರ್ ಅವ್ರಿಗೆ ಇನ್ವಿಟೇಷನ್ ನಾನು ಕೊಟ್ಬಿಡು, ನನಗೆ ಬೇಡ, ನಾನು ಬರಲ್ಲ ಅಂತ ಹೇಳ್ತಾಳೆ. ಇವನಿಗೂ ಬೇಜಾರಾಗುತ್ತೆ. ಓಕೆ, ಹಿಂಗೋ ಕನ್ವಿನ್ಸ್ ಮಾಡಿ, ಓಕೆ ನಾವೆಲ್ಲ ರೆಗ್ಯುಲರ್ ಆಗಿ ಹೊರಗಡೆ ಹೋದ್ರೆ, ಥಿಯೇಟರ್ಗೆಲ್ಲ ಹೋದ್ರೆ ಅದಕ್ಕೆಲ್ಲ ನೀನು ಹಾಕೋತಿಯಲ್ಲ, ಆ ಗೌನ್ ಇದೆಯಲ್ಲ ಅದನ್ನೇ ಹಾಕೊಳ್ಳಮ್ಮ, ಪರವಾಗಿಲ್ಲ ಚೆನ್ನಾಗಿದೆ, ಹೋಗಿ ಬರೋಣ ಅಂತ ಹೇಳಿ. ಬಟ್ ಅವಳು ಒಪ್ಕೊಳ್ಳೋದೇ ಇಲ್ಲ. ಶಿ ವಾಸ್ ನಾಟ್ ಅಟ್ ಆಲ್ ರೆಡಿ ಟು ಬಿ ಕನ್ವಿನ್ಸ್ಡ್ ಬೈ ಹಿಮ್. ಸೊ ಆಟ ಇಟ್ಕೊಂಡು ಕೂತ್ಕೋತಾಳೆ, ನನಗೆ ಈ ಇರೋ ಡ್ರೆಸ್ನಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ, ನಾನು ಬರಲ್ಲ, ಬಂದ್ರೆ ನನಗೆ ಅವಮಾನ ಆಗ್ಬಿಡತ್ತೆ, ಹಂಗೆ ಹಿಂಗೆ ಅಂತೇಳಿ. ಸೊ ಇವ್ನು ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿ ಯೋಚನೆ ಮಾಡ್ತಾನೆ. ಸರಿ ಆಯ್ತು, ನಿನ್ಗೊಂದು ಗೌನ್ ತಗೋಬೇಕು ಅಂತಂದ್ರೆ ಎಷ್ಟಾಗುತ್ತೆ ಅಂತ ಹೇಳಿ. ಅವಳು ಯೋಚನೆ ಮಾಡಿ ಅಳದಿ ತೂಗಿ ಒಂದು ಫಿಗರ್ ಅನ್ನ ಹೇಳ್ತಾಳೆ. ಸೊ ಅವಳು ಹೇಳಿದ ಎಷ್ಟು ಅಂತಂದ್ರೆ 400 ಫ್ರಾಂಕ್ಸ್. ಕರೆನ್ಸಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದು ಫ್ರೆಂಚ್ ಸ್ಟೋರಿ ಆಗಿರೋದ್ರಿಂದ ಅಲ್ಲಿನ ಕರೆನ್ಸಿ ಯೂನಿಟ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ದಟ್ ಇಸ್ ಫ್ರಾಂಕ್ಸ್. ಇಲ್ಲಿ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಅವನ ಹತ್ರ ಎಕ್ಸಾಕ್ಟ್ಲಿ ಅಷ್ಟು ಸೇವಿಂಗ್ ಇರುತ್ತೆ. ಎಷ್ಟು? 400 ಫ್ರಾಂಕ್ಸ್. ಅವ್ನು ಯಾಕೆ ಅದನ್ನ ಸೇವ್ ಮಾಡಿರ್ತಾನೆ ಅಂತಂದ್ರೆ, ಶಿ ವಾಂಟೆಡ್ ಟು ಬೈ ಅ ಗನ್ ಯಾಕಂತಂದ್ರೆ, ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಹಂಟಿಂಗ್ ಅಂತ ಹೊರಟಾಗ ಯಾವ್ದಾದ್ರು ಅನಿಮಲ್ಸ್ ಅನ್ನ ಹಂಟ್ ಮಾಡೋದಕ್ಕೆ ಒಂದು ಗನ್ ಬೇಕಾಗಿರುತ್ತೆ ಅವನಿಗೆ. ಫ್ರೆಂಡ್ಸ್ ಹತ್ರ ಇರುತ್ತೆ, ಇವನ ಹತ್ರ ಇರೋದಿಲ್ಲ. ಸೊ ಹಾಗಾಗಿ ಅದನ್ನ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿರ್ತಾನೆ, 400 ಫ್ರಾಂಕ್ಸ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ. ಸೊ ಅಷ್ಟು ದುಡ್ಡನ್ನ ಅವಳು ಕೊಟ್ಟು ಏನ್ ಮಾಡ್ತಾನೆ, ಒಂದು ಗೌನ್ ಅನ್ನ ತಗೊಳಕ್ಕೆ ವ್ಯವಸ್ಥೆನ ಮಾಡ್ತಾನೆ. ಸೊ ನೀವು ಇಲ್ಲಿ ಸ್ಕ್ರೀನ್ ನೋಡ್ತಾ ಇದ್ದೀರಾ. ಆಕ್ಚುಲಿ ಸ್ಟೋರಿ ಒಳಗಡೆ ಇಷ್ಟೊಂದು ಡೀಟೇಲ್ ಡಿಸ್ಕ್ರಿಪ್ಷನ್ ಇಲ್ಲ,
ನೆನ್ಪಿಟ್ಕೊಳ್ಳಿ ಇದನ್ನ, ನಿಮ್ಗೆ ಅರ್ಥ ಆಗ್ಲಿನ ಕಾರಣಕ್ಕೋಸ್ಕರ, ವಿಜುವಲ್ ರೆಪ್ರೆಸೆಂಟೇಷನ್ ಇರ್ಲಿನ ಕಾರಣಕ್ಕೋಸ್ಕರ ಈ ಇಮೇಜ್ ಅನ್ನ ಹಾಕಿದ್ದೀನಿ. ಇವ್ರು ಎಕ್ಸಾಕ್ಟ್ಲಿ ಟೈಲರ್ ಹತ್ರ ಹೋಗೋದು, ಅಲ್ಲಿ ಗೌನ್ ಅನ್ನ ಎಲ್ಲ ಸ್ಟಿಚ್ ಮಾಡಿಸಿ ಮೆಜರ್ಮೆಂಟ್ ಕೊಡೋದು, ಈ ತರದೆಲ್ಲ ಅಷ್ಟೊಂದು ಡೀಟೇಲ್ಸ್ ಇಲ್ಲ ಇಲ್ಲಿ. ಬಟ್ ನಿಮ್ಗೆ ರಿಜಿಸ್ಟರ್ ಆಗಲಿ ಸ್ಟೋರಿ ಒಳಗಡೆ ಏನಂತ ರಿಜಿಸ್ಟರ್ ಆಗಬೇಕು. ಸೊ ತಾನು ಸೇವ್ ಮಾಡ್ಕೊಂಡಿದ್ದಂತ 400 ಫ್ರಾಂಕ್ಸ್ ಅನ್ನ ಅವಳಿಗೆ ಕೊಟ್ಟು ಅವಳಿಗೊಂದು ಒಳ್ಳೆ ಗೌನ್ ತಗೊಳಕಂತ ಹೇಳ್ತಾನೆ. ಸೊ ಶಿ ವಾಸ್ ವೆರಿ ಎಕ್ಸೈಟೆಡ್ ಅಂಡ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಸೊ ತುಂಬಾ ಖುಷಿಯಾಗಿ ಏನಾಗುತ್ತೆ, ಇವನು ಓಕೆ ಕನ್ವಿನ್ಸ್ ಆಗ್ತಾಳೆ ಅವಳು, ಇವನು ಖುಷಿ ಆಗ್ತಾನೆ, ಪಾರ್ಟಿಗೆ ಹೋಗೋದು ಅಂತ ಹೇಳಿ ಆಗುತ್ತೆ. ಇನ್ನೇನು ಅಪ್ರೋಚ್ ಆಗ್ತಾ ಇನ್ನೇನು ಪಾರ್ಟಿಗೆ ಹತ್ರ ಬರ್ತಾ ಇದೆ ಅನ್ನೋವಾಗ ಆಕೆಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ. ಏನ್ ಪ್ರಾಬ್ಲಮ್ ಅಂತಂದ್ರೆ, ಓಕೆ ಫೈನ್, ಸಮ್ ಹೌ ವಿ ಮ್ಯಾನೇಜ್ ಟು ಗೆಟ್ ಅ ನೀಟ್ ಅಂಡ್ ಎಲಿಗೆಂಟ್ ಗೌನ್. ಓಕೆನಾ, ಅದಾಗಿದೆ, ಬಟ್ಟೆ ಇದೆ, ಬಟ್ ಬರೀ ಬಟ್ಟೆ ಹಾಕೊಂಡು ಹೋದ್ರೆ ಚೆನ್ನಾಗಿರತ್ತಾ, ಅದಕ್ಕೆ ಮ್ಯಾಚ್ ಆಗೋ ಜುವೆಲ್ಸ್ ಬೇಕಲ್ವಾ, ಅದು ನನ್ನ ಹತ್ರ ಇಲ್ಲ, ನಾನು ಪಾರ್ಟಿಗೆ ಬರಲ್ಲ ಅಂತಾಳೆ. ಇವನು ಮತ್ತೆ ಹೊಸ ತಲೆನೋವು ಶುರುವಾಯಿತು. ಅರೆ ಹೆಂಗೋ ಹಿಂಗೋ ಇರೋದ್ರಲ್ಲೆಲ್ಲ ಸೇವಿಂಗ್ ಎಲ್ಲ ಒಟ್ಟುಗೂಡಿಸ್ಕೊಂಡು ನಿನಗೆ ಗೌನ್ ಕೊಡಿಸಿದ್ದೀನಿ, ಈಗ ಜುವೆಲ್ಸ್ ಬೇಕು ಅಂದ್ರೆ ವಾಟ್ ಶುಡ್ ಐ ಡೂ? ಸೊ ಹಂಗೆ ಯೋಚನೆ ಮಾಡಿ ಏನು ಮಾಡ್ತಾನೆ, ಯು ಬೆಟರ್ ಡೂ ಒನ್ ಥಿಂಗ್. ಜುವೆಲ್ಸ್ ಇಲ್ಲ ಅಂದ್ರೆ ಏನಂತ, ನ್ಯಾಚುರಲ್ ಫ್ಲವರ್ಸ್ ಇದೆಯಲ್ಲ, ಒಂದು ಕಡಿಮೆ ಫ್ರಾಂಕ್ಸ್, ಅರೌಂಡ್ ಒಂದು 20 ಫ್ರಾಂಕ್ಸ್ಗೆಲ್ಲ ಒಳ್ಳೆ ನ್ಯಾಚುರಲ್ ರೋಸ್ಗಳು ಸಿಕ್ಬಿಡುತ್ತೆ, ಇನ್ನು ಅದನ್ನೇ ಹಾಕೊಳ್ಬೋದು, ಹಾಗೆ ಪಾರ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಈ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್ ಟು ಕನ್ವಿನ್ಸ್ ಹರ್, ಬಟ್ ನೋ, ನಾಟ್ ಪಾಸಿಬಲ್. ಅವಳು ಕನ್ವಿನ್ಸ್ ಆಗೋದೇ ಇಲ್ಲ. ವಿತೌಟ್ ಜುವೆಲ್ರಿ ಈ ಥರದ ನ್ಯಾಚುರಲ್ ಫ್ಲವರ್ಸ್ ಎಲ್ಲ ಹಾಕೊಂಡು ನಾನು ಬರೋಕ್ಕಾಗತ್ತಾ, ಅದು ಅಂಥ ಪಾರ್ಟಿಗೆ, ಅಂಥ ಶ್ರೀಮಂತರು ಹೋಸ್ಟ್ ಮಾಡ್ತಿರೋ ಪಾರ್ಟಿಗೆ, ನೋ ವೇ, ನಾನು ಬರೋದೇ ಇಲ್ಲ ಅಂತ ಹೇಳಿ ಮತ್ತೆ ಹಠ ಇಟ್ಕೊಂಡು ಕೂತ್ಕೋತಾಳೆ. ಸೊ ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ಏನಾಗುತ್ತೆ, ಲಾಯ್ಸಲ್ಲಿ ಒಂದು ಐಡಿಯಾ ಬರುತ್ತೆ. ಓಕೆ, ಯು ಡೂ ಒನ್ ಥಿಂಗ್. ಹೆಂಗಿದ್ರು ನೀನು ಫ್ರೆಂಡ್ ಫಾರೆಸ್ಟಿಯರ್ ಇದ್ದಾಳಲ್ವಾ, ಶಿ ಇಸ್ ಬೇಸಿಕಲಿ ರಿಚ್ ಲೇಡಿ ಅಂಡ್ ಅವಳ ಹತ್ರ ತುಂಬ ಕಲೆಕ್ಷನ್ಸ್ ಆಫ್ ಜುವೆಲ್ಸ್ಗಳಿದ್ದಾವೆ. ಬೆಟರ್ ಆಸ್ಕ್ ಹರ್ ಒನ್ಸ್. ನೀನು ಯಾಕೆ ಅವಳು ಒಂದ್ಸಲಿ ಕೇಳಬಾರ್ದು? ಸೊ ಸಮ್ ಹೌ ಅವಳು ಮ್ಯಾನೇಜ್ ಮಾಡ್ತಾಳೆ, ನೀನು ಏನಾದರೂ ತೊಗೊಂಡ್ಬರ್ಬೋದು ಅವಳ ಹತ್ರ, ಇಸ್ಕೊಳ್ಬೋದು ಅಂತ ಹೇಳಿ ಅವಳು ಕೇಳ್ತಾನೆ. ಟಕ್ಕಂತ ಅವಳಿಗೆ ಮುಖ ಹರಳಿಬಿಡುತ್ತೆ ಹಂಗೇನೆ. ಯಾವ ಫಾರೆಸ್ಟಿಯರ್ನ ಕಂಡ್ರೆ ಅವಳು ಮುಂಚೆ ಜಲಸ್ ಫೀಲ್ ಆಗ್ತಾ ಇತ್ತು, ಅಯ್ಯೋ ನನ್ನ ಹತ್ರ ಇಷ್ಟೊಂದು ದುಡ್ಡಿಲ್ಲ ಶ್ರೀಮಂತಿಕೆಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ಲು, ಫೈನಲಿ ಅವಳ ಹತ್ರನೇ ಇದೊಂದು ವ್ಯವಸ್ಥೆ ಆಗುತ್ತೆ ಅಂತ ಯೋಚನೆ ಮಾಡಿ ಏನು ಮಾಡ್ತಾಳೆ, ಹೂ ಅಂತ ಒಪ್ಕೋತಾಳೆ. ಬಟ್ ಯು ಮಸ್ಟ್ ರಿಮೆಂಬರ್ ಒನ್ ಥಿಂಗ್, ಕ್ಯಾರೆಕ್ಟರ್ ಆಫ್ ಫಾರೆಸ್ಟಿಯರ್ ಅಂತ ಬಂದಾಗ ಶಿ ವಾಸ್ ವೆರಿ ಜನರಸ್ ಅಂಡ್ ಕೈಂಡ್ ಲೇಡಿ. ತುಂಬಾ ಅದು ಶ್ರೀಮಂತಿಕೆ ಏನಿರುತ್ತಲ್ವಾ, ಅದ್ರ ಜೊತೆಗೆ ಅಹಂಕಾರನೂ ಬಂದ್ಬಿಡುತ್ತೆ ಸುಮಾರು ಜನಕ್ಕೆ ದುಡ್ಡಿನ ಜೊತೆಗೆ. ಬಟ್ ಹಂಗೆಲ್ಲ ಇಲ್ಲ ಅವಳು. ಶಿ ವಾಸ್ ವೆರಿ ಜೆಂಟಲ್ ಅಂಡ್ ಕೈಂಡ್ ಜನರಸ್ ಲೇಡಿ. ಓಕೆ, ಅವಳ ಹತ್ರ ಹೋಗ್ತಾಳೆ. ಯಾರು ಅಲ್ಲ, ಮಟಿಲ್ಡ್ ಅವಳ ಹತ್ರ ಹೋಗ್ತಾಳೆ, ನಂಗೆ ಜುವೆಲ್ ಬೇಕು ಅಂತ ಹೇಳ್ಬಿಟ್ಟು. ಅವಳು ಅವ್ರ ಹತ್ರ ಇದ್ದು ಜುವೆಲ್ಸ್ ಬಾಕ್ಸ್ನೆಲ್ಲ ಓಪನ್ ಮಾಡಿ ಅವಳು ಮುಂದೆ ಇಟ್ಬಿಟ್ಟು, ನೀನು ಯಾವ್ದು ಬೇಕಾದ್ ಪಿಕ್ ಮಾಡ್ಕೊ ಅಂತ ಹೇಳ್ತಾಳೆ. ಅದು ಇದು ಯಾವುದೋ ಬ್ರೇಸ್ಲೆಟ್ ನೋಡ್ತಾಳೆ, ಒಂದು ಕ್ರಾಸ್ ನೋಡ್ತಾಳೆ, ಕ್ರಿಶ್ಚಿಯನ್ಸ್ ಅಲ್ವಾ, ಸೊ ಕ್ರಾಸ್ ಇರೋವಂಥದ್ದು ಚೈನ್ ಇರುತ್ತೆ, ಇನ್ನೇನ ನೋಡ್ತಾಳೆ. ಅವಳಿಗೆ ಒಂಥರ ಕನ್ಫ್ಯೂಸ್ಡ್ ಆಗಿ ಪಜಲ್ಡ್ ಅನ್ನಂಗೆ ಆಗುತ್ತೆ, ಅಯ್ಯೋ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತೇಳಿ. ಸೊ ಫೈನಲಿ ಏನು ಮಾಡ್ತಾಳೆ, ಅವಳೇ ಬಂದು ಬಟ್ ಫಾರೆಸ್ಟಿಯರ್ ಇರ್ತಾಳಲ್ವಾ, ಸೊ ಅವಳೇ ಒಂದು ಸ್ಯಾಟಿನ್ದಿಂದ ಕವರ್ ಆಗಿರುವಂಥ ಒಂದು ಬಾಕ್ಸನ್ನು ಓಪನ್ ಮಾಡಿ ಒಂದು ಡೈಮಂಡ್ ನೆಕ್ಲೆಸ್ ಅನ್ನು ಅವಳಿಗೆ ಆಫರ್ ಅಂದ್ರೆ ಹಾಕಿ ತೋರಿಸ್ತಾಳೆ. ನೀವು ಅಲ್ಲಿ ಇಮೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಮಿರರ್ ಮುಂದೆ ಹಾಕ್ಬಿಟ್ಟು ತೋರಿಸ್ತಾಳೆ. ಸೊ ಶಿ ವಾಸ್ ವೆರಿ ಇಂಪ್ರೆಸ್ಡ್ ಅಂಡ್ ಶಿ ವಾಸ್ ವೆರಿ ಹ್ಯಾಪಿ. ಯಾರು, ಮಟಿಲ್ಡ್, ಅಯ್ಯೋ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಅದನ್ನೇ ಹಾಕೊಂಡು ಹೋಗೋದು ಅಂತ ಫಿಕ್ಸ್ ಆಗುತ್ತೆ. ಅದನ್ನ ಹಾಕೊಂಡು ಹೋಗೋದು ಅಂತ ಫಿಕ್ಸ್ ಆಗಿ ಅದನ್ನ ತೊಗೊಂಡು ಬರ್ತಾಳೆ. ಸೊ ಈಗ ಪಾರ್ಟಿಗೆ ಹೋಗ್ಬೇಕು. ಇವಾಗ ಅವಳು ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಳ್ಳೆ ಗೌನು ಬಂತು, ಜೊತೆಗೆ ಒಳ್ಳೆ ಡೈಮಂಡ್ ನೆಕ್ಲೆಸು ಆಗಿದೆ. ಈಗ ಅದನ್ನ ಹಾಕೊಂಡು ಪಾರ್ಟಿಗೆ ಹೋಗ್ಬೇಕು ಇವಾಗ. ಸೊ ಹೊರಡ್ತಾರೆ. ಅಂಡ್ ಪಾರ್ಟಿಗೆ ಹೋದ್ರೆ ನೀವು ಇಲ್ಲಿ ಇಮೇಜಲ್ಲಿ ನೋಡ್ತಾ ಇರೋ ಹಂಗೇನೆ ಅವಳು ಹೆಂಗೆ ಅಂತಂದ್ರೆ, ಐ ಮಸ್ಟ್ ಬಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದೊಂದು ಆಸೆ ಇರುತ್ತೆ ಅವಳಿಗೆ. ಬಿಕಾಸ್ ಬೇಸಿಕಲಿ ಶಿ ವಾಸ್ ಪ್ರೆಟಿ ಅಂಡ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರ್ತಾಳಲ್ವಾ. ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋಂಗೆನೆ ಒಂದು ಒಳ್ಳೆ ಡ್ರೆಸ್, ತುಂಬಾ ಎಲಿಗೆಂಟ್ ಆಗಿರೋ ಜುವೆಲ್ಸ್ ಎಲ್ಲ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರ್ತಾಳೆ. ಅದೇ ತರ ಆಗುತ್ತೆ ಅಲ್ಲಿ. ಅವಳು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಅನ್ನೋ ಹಂಗೆ ಶಿ ವಾಸ್ ಆಲ್ಮೋಸ್ಟ್ ಲೈಕ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂಡ್ ಶಿ ವಾಸ್ ದ ಪ್ರೆಟಿಯೆಸ್ಟ್ ಇನ್ ದ ಗ್ಯಾದರಿಂಗ್ ಅಲ್ಲೆಲ್ಲ ಸೇರ್ಕೊಂಡಿರೋದ್ರಲ್ಲಿ. ಓಕೆ, ತುಂಬಾ ಅಡೋರ್ನ್ ಮಾಡ್ತಾರೆ, ತುಂಬಾ ಅಪ್ರಿಷಿಯೇಟ್ ಮಾಡ್ತಾಳೆ. ಶಿ ವಾಸ್ ವೆರಿ ಹ್ಯಾಪಿ. ಓಕೆ, ಸೊ ಒಂಥರ ದ ಮೊಮೆಂಟ್, ದ ಡ್ರೀಮ್ ಕೇಮ್ ಟ್ರೂ ಮೊಮೆಂಟ್ ಅಂತಾರಲ್ಲ, ಸೊ ಎಕ್ಸಾಕ್ಟ್ಲಿ ಹಂಗೆ ಅವಳಿಗಾಗುತ್ತೆ ಅಲ್ಲಿ. ಚೆನ್ನಾಗಿ ತುಂಬಾ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾರೆ. ಸೊ ಪಾರ್ಟಿಯನ್ನು ಪೂರ್ತಿ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ವರೆಗೂ ಎಂಜಾಯ್ ಮಾಡಿಕೊಂಡು ಇವಾಗ ವಾಪಸ್ ಪಾರ್ಟಿಯಿಂದ ಮನೆಗೆ ಹೋಗ್ಬೇಕು ಇವಾಗ. ಓಕೆ, ಅಲ್ಲೂ ಆಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಹೆಂಗೆ ಅಂತಂದ್ರೆ ಅದು ಇದನ್ನ ಶಾಲ್ ತರದ್ ಹಾಕೋಬೇಕಲ್ಲ ಅಲ್ಲಿ. ಸೊ ಅದನ್ನ ರ್ಯಾಪ್ ಅಂತ ಬರುತ್ತಲ್ಲ ನೋಡ್ರಿ ಇಲ್ಲಿ. ಸೊ ಅದನ್ನ ಹಾಕೊಳ್ಳುವಾಗ ತುಂಬಾ ಅವರೆಲ್ಲ ಬೇರೆ ಜನಗಳೆಲ್ಲ ಶ್ರೀಮಂತರ ಮನೆಯಿಂದ ಬಂದವರಲ್ಲ, ಅದು ಕೂಡ ಎಲಿಗೆಂಟ್ ಆಗಿರುವಂತ ತುಂಬಾ ಅಟ್ರಾಕ್ಟಿವ್ ಆಗಿರುವಂತದನ್ನ ಹಾಕೋತಾರೆ. ಬಟ್ ಇವನು ಲಾಯ್ಸಲ್ ಪಾಪ ತುಂಬಾ ಚಳಿ ಆಗುತ್ತೆ ಅಂತ ಹೇಳಿ ಯಾವುದೋ ಒಂದು ಅವ್ರ ಮನೇಲಿ ಇದ್ದನ್ನ ಹಾಕ್ತಾನೆ. ಆಲ್ಮೋಸ್ಟ್ ಶಿ ಫೆಲ್ಟ್ ವೆರಿ ಡಿಸ್ಕಂಫರ್ಟ್. ಅಯ್ಯೋ ಈ ತರದ್ ಹಾಕೋಬೇಕಾ ನಾನು, ನನ್ ಗೌನೆಲ್ಲ ಕವರ್ ಆಗ್ತಾ ಇದೆಯಲ್ಲ, ಅದಕ್ಕೊಂದು ವ್ಯಾಲ್ಯೂನೇ ಹೊರಟೋಗ್ಬಿಡತ್ತಲ್ಲ ಅಂತೆಲ್ಲ ಹಿಂಗೆಲ್ಲ ಫೀಲ್ ಮಾಡ್ಕೋತಾಳೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದೆಲ್ಲ ಆದ್ಮೇಲೆ ಏನಾಗುತ್ತೆ, ಒಂದು ಅರ್ಲಿ ಮಾರ್ನಿಂಗ್ನಲ್ಲಿ ಒಂದು ಕ್ಯಾಬ್ನಲ್ಲಿ ಮನೆಗೆ ಬರ್ತಾರೆ. ಸೊ ಮನೆಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಆಕ್ಚುಲಿ ಇಲ್ಲಿಂದ ರಿಯಲ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಸೊ ಆ ಜಸ್ಟ್ ಒಂದು ಡೈಮಂಡ್ ನೆಕ್ಲೆಸು ಇವ್ರ ಲೈಫನ್ನು ಹೆಂಗೆ ಕಂಪ್ಲೀಟ್ಲಿ ಡ್ರಾಸ್ಟಿಕಲಿ ನಂಗೆ ಚೇಂಜ್ ಮಾಡಿಬಿಡುತ್ತೆ. ಇವ್ರದ್ದು ಡೌನ್ ಫಾಲ್ ಆಗುತ್ತೆ. ಒಂದು ಹಂತಕ್ಕೆ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರು ಕೂಡ ರೆಸ್ಪೆಕ್ಟಬಲ್ ಆಗಿ ಒಂದು ಕಂಫರ್ಟಬಲ್ ಲೈಫನ್ನು, ಕಂಫರ್ಟಬಲ್ ಅಲ್ಲ ಅಂತಂದ್ರೆ ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇನ್ನೂ 4-5 ಸ್ಟೆಪ್ ಕೆಳಗಿಳಿದ್ಬಿಟ್ರಿ ಇವಾಗ.
ಇದಾದ್ಮೇಲೆ ಸೊ ಏನಾಗುತ್ತೆ ನೀಟಾಗಿ ಕೇಳಿಸ್ಕೊಳ್ಳಿ. ಮನೆಗೆ ಬರ್ತಾರೆ, ಮನೆಗೆ ಬಂದು ಡ್ರೆಸ್ ಅನ್ನು ಚೇಂಜ್ ಮಾಡೋವಾಗ ಶಿ ರಿಯಲೈಸ್ ದಟ್ ಶಿ ಲಾಸ್ಟ್ ದಟ್ ಡೈಮಂಡ್ ನೆಕ್ಲೆಸ್ ಸಮ್ವೇರ್. ಎಲ್ಲ ಕಳೆದೋಗ್ಬಿಟ್ಟಿರುತ್ತೆ, ಎಲ್ಲಿ ಅಂತ ಗೊತ್ತಿಲ್ಲ. ಫ್ರೆಂಡ್ ಹತ್ರ ತೊಗೊಂಡು ಬಂದಿರೋದು ಆ್ಯಂಡ್ ಡೈಮಂಡ್ ನೆಕ್ಲೆಸ್ಸು ಈಗ ವಾಪಸ್ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ದೇ ವರ್ ಕಂಪ್ಲೀಟ್ಲಿ ವರಿಡ್ ಬೋತ್ ದ ಕಪಲ್. ಓಕೆ, ಸೊ ಅದಾದ್ಮೇಲೆ ಏನಾಗುತ್ತೆ, ಯೋಚನೆ ಮಾಡ್ತಾನೆ. ಸೊ ಅಲ್ಲೆಲ್ಲ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಮತ್ತೇನು ಮಾಡ್ತಾನೆ, ಲಾಯ್ಸಲ್ಲಿ ಇರ್ತಾನಲ್ವಾ, ಎಲ್ಲ ಕಡೆ ಹುಡುಕಕ್ಕಂತ ಹೊರಡ್ತಾನೆ. ಸೊ ತಾವು ಪಾರ್ಟಿಯಿಂದ ಬಂದಿದ್ದ ದಾರಿ, ಮತ್ತೆ ಅಲ್ಲಿ ಕ್ಯಾಬ್ದು ಬುಕ್ ಮಾಡೋ ಆಫೀಸ್ ಇರುತ್ತಲ್ವಾ, ಅಟ್ಲೀಸ್ಟ್ ಅಲ್ಲಿ ಹೋದ್ರೆ ಅದನ್ನ ನಂಬರ್ ಸಿಗ್ಬೋದಾ, ಅಲ್ಲೇನೋ ಸಿಗ್ಬೋದು ಅಂತ ಅಲ್ಲೆಲ್ಲ ಟ್ರೈ ಮಾಡಕ್ಕಂತ ಹೋಗ್ತಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಪೋಸ್ಟರ್ಗಳನ್ನ ಹಾಕಿ ರಿವಾರ್ಡ್ಸ್ ಎಲ್ಲ ಕೊಡ್ತೀವಿ ಹುಡುಕೊಡಿದ್ರೆ ಅಂತ ಎಲ್ಲ ಹಾಕ್ತಾರೆ. ಏನೇ ಅಟೆಂಪ್ಟ್ ಮಾಡಿಸಿದ್ರು ದೇರ್ ವಾಸ್ ನೋ ಯೂಸ್, ಸಿಗಲ್ಲ. ಸೊ ಏನು ಮಾಡ್ತಾರೆ ಇವಾಗ, ಇವನೇ ಅವಳಿಗೆ ಮಟ್ಟಿಲ್ಡೆಗೆ ಒಂದು ಅಡ್ವೈಸನ್ನು ಮಾಡ್ತಾನೆ. ಯು ಡೂ ಒನ್ ಥಿಂಗ್, ಅವಳಿಗೊಂದು ಲೆಟರನ್ನು ಹಾಕ್ಬಿಟ್ಟು ನನಗೆ 1 ಮಂತ್ ಟೈಮ್ ಬೇಕು, ಅಂದರೆ ಎಕ್ಸಾಕ್ಟ್ಲಿ ಅಲ್ಲಿ ಮಂತಂತೇನು ಮೆನ್ಷನ್ ಆಗೋದಿಲ್ಲ, ಸ್ವಲ್ಪ ಟೈಮ್ ಬೇಕು, ಬಿಕಾಸ್ ಅದ್ರದ್ದು ಲಾಕ್ ಇದೆಯಲ್ಲ ಚೈನ್ದು, ಅದು ಡ್ಯಾಮೇಜ್ ಆಗಿಬಿಟ್ಟಿದೆ, ಅದನ್ನು ರಿಪೇರ್ ಮಾಡಿ ನಿಮಗೆ ವಾಪಸ್ ಕೊಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಆಕೆಗೆ ಲೆಟ್ರ್ ಬರೀ ನಿನ್ನ ಫ್ರೆಂಡಿಗೆ ಅಂತ ಹೇಳ್ತಾನೆ. ಆ್ಯಂಡ್ ಶಿ ಡಿಡ್ ದ ಸೇಮ್ ಥಿಂಗ್. ಅದಾಗುತ್ತೆ, ಮತ್ತೆ ಹುಡುಕ್ತಾರೆ, ಎಲ್ಲೂ ಸಿಗೋದೇ ಇಲ್ಲ. ಓಕೆನಾ, ಈಗೇನು ಮಾಡಬೇಕು, ಅವ್ರಿಗೆ ಕೊಡಬೇಕಲ್ವಾ. ಇಲ್ಲಿ ಸುಮಾರು ಅಂಗಡಿಗಳನ್ನ ಹುಡುಕಿದ ಮೇಲೆ ಎಕ್ಸಾಕ್ಟ್ಲಿ ಅದೇ ಥರದ್ದು ಡೈಮಂಡ್ ನೆಕ್ಲೆಸ್ ಇರುವಂಥ ಒಂದು ನೆಕ್ಲೆಸ್ ಒಂದು ಜ್ಯುವೆಲ್ ಶಾಪ್ನಲ್ಲಿ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ 40,000 ಫ್ರಾಂಕ್ಸ್ ಅದಕ್ಕೆ ಇರುತ್ತೆ, ಅದರದ್ದು ಕಾಸ್ಟ್ ಇರುತ್ತೆ. ಹಂಗೋ ಹಿಂಗೋ ಬಾರ್ಗೇನ್ ಮಾಡಿ ಅವ್ರೇನು ಮಾಡ್ತಾರೆ, 36 ಫ್ರಾಂಕ್ಸ್ಗೆ ಅದನ್ನು ಫಿಕ್ಸ್ ಮಾಡಿಸ್ಕೋತಾರೆ. ಬಟ್ ಆನ್ ಅ ಕಂಡೀಷನ್ ಏನಂತಂದರೆ, ಲಾಯ್ಸಲ್ಲಿ ಹೇಳ್ತಾನೆ, ಸೊ 1 ಮಂತ್ ಒಳಗಡೆ, ಆಲ್ಮೋಸ್ಟ್ ಮೋರ್ ಆರ್ ಲೆಸ್ 1 ಮಂತ್ ಒಳಗಡೆ ಏನಾದರೂ ನಾವು ಕಳ್ಕೊಂಡಿರೋವಂಥ ನೆಕ್ಲೆಸ್ ವಾಪಸ್ ಸಿಕ್ಕಿದ್ರೆ 34,000 ಫ್ರಾಂಕ್ಗೆ ನೀವು ಅದನ್ನು ವಾಪಸ್ ತಗೋಬೇಕಾಗತ್ತೆ ಅಂತ ಕಂಡೀಷನ್ ಹಾಕ್ಕೊಂಡು ತಗೊಳ್ತಾರೆ. ಬಟ್ ಸಿಗಲ್ಲ, ಅದು ಕಳ್ಕೊಂಡಿದ್ದು ಸಿಗಲ್ಲ. ಸೊ ಇವಾಗ ಏನಾಗಿದೆ ಅಂತಂದರೆ 36 ಫ್ರಾಂಕ್ಸ್ ಫಿಕ್ಸ್ ಮಾಡಿಕೊಂಡ್ರು. ಇವಾಗ ಇವ್ರ ಹತ್ರ ಇವನೇನಾಗಿತ್ತು ಅಂತಂದರೆ, ಇವರ ಪೇರೆಂಟ್ಸಿಂದ ಬಂದಿದ್ದಂಥ, ಓಕೆನಾ, ಅವರ ಅಪ್ಪ ಅಥವಾ ಮುತ್ತಾತ ತಾತ ಇವ್ರ ಕಡೆಯಿಂದ ಬಂದಿದ್ದಂಥದ್ದು ಒಂದಷ್ಟು ಎಲ್ಲ ಇರುತ್ತೆ. ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅಮೌಂಟು ಅಂತಂದರೆ 18,000 ಫ್ರಾಂಕ್ಸ್. ಸೊ ಸ್ಟಿಲ್ ಅಲ್ಲಿ 18,000 ಫ್ರಾಂಕ್ದು ಪೆಂಡಿಂಗ್ ಬ್ಯಾಲೆನ್ಸ್ ಇದೆ, ಅಷ್ಟು ಶಾರ್ಟೇಜ್ ಇದೆ ಇವಾಗ. ಸೊ ಎಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟಿಗೆ ಸಾಧ್ಯನೋ, ಅಥವಾ ಏನೆಲ್ಲ ಪ್ರಾಮಿಸರಿ ನೋಟ್ಗಳನ್ನ ಕೊಟ್ಟು ಅವನೇ ಲೋನ್ ತಗೊಳ್ಳೋಕೆ ಸಾಧ್ಯನೋ, ಎಲ್ಲ ಕಡೆ ಒಂದು ಕಡೆ 500 ಫ್ರಾಂಕ್ಸು, ಒಂದು ಕಡೆ 1000, ಒಂದು ಕಡೆ 2000, ಅಲ್ಲಿ ಇಲ್ಲಿ ಎಲ್ಲ ಮಾಡಿಕೊಂಡು ಸಮ್ ಹೌ 18,000 ಫ್ರಾಂಕ್ಸ್ ಅನ್ನು ಅವನು ಬಾರೋ ಮಾಡ್ಕೊಳ್ತಾನೆ ಬೇರೆ ಕಡೆಯಿಂದ, ವಿತ್ ಹ್ಯೂಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ತಗೊಳ್ತಾನೆ. ಸೊ ತಗೊಂಡಾಯ್ತು, ಸಮ್ ಹೌ ದ ಮ್ಯಾನೇಜ್ ಟು ಅರೇಂಜ್ 18,000 ಫ್ರಾಂಕ್ಸ್. ಈತನಿದ್ದ ಹತ್ರ ಇದ್ದಿದ್ದು 18,000 ಫ್ರಾಂಕ್ಸು, ಮತ್ತು ಈಗ ಬಂದಿದ್ದಂಥದ್ದು 18,000, ಒಟ್ಟಿಗೆ 36,000 ಫ್ರಾಂಕ್ಸ್ಗೆ ನೆಕ್ಲೆಸನ್ನು ಪರ್ಚೇಸ್ ಮಾಡಿ ತೊಗೊಂಡೋಗಿ ಆಕೆಗೆ ಕೊಡ್ತಾರೆ. ಯಾರಿಗೆ, ಫಾರೆಸ್ಟಿಯರ್ ಹತ್ರ ಇಸ್ಕೊಂಡು ಬಂದಿದ್ದಲ್ವಾ, ಸೊ ಮಟಿಲ್ಡ್ ಹೋಗಿ ಅವಳು ಕೊಡ್ತಾಳೆ. ಕೊಟ್ಟಾದ್ಮೇಲೆ ಏನಾಯ್ತು, ಇವಾಗ ಇವ್ರ ಹತ್ರ ಇದ್ದಿದ್ದು ಅಲ್ಪ ಸ್ವಲ್ಪ ಸೇವಿಂಗ್ಸು ಹೋಯ್ತು. ಓಕೆನಾ, ಸೊ ದೇ ವರ್ ಲೆಫ್ಟ್ ವಿತ್ ನಥಿಂಗ್. ದೆನ್ ಈಗ 18,000 ವಿತ್ ಹ್ಯೂಜ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅವರು ಲೋನ್ ತೊಗೊಂಡು ಬಾರೋ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ಮತ್ತೆ ರೀಪೇ ಮಾಡಬೇಕು. ಸೊ ದುಡ್ಡು ಸೇವ್ ಮಾಡಬೇಕಲ್ಲ. ಸೊ ಈಚ್ ಅಂಡ್ ಎವ್ರಿ ಪೈಸಾ, ನಾವೇನು ನಮ್ಮಲ್ಲಿ ಇಂಡಿಯಾ ಕರೆನ್ಸಿನಲ್ಲಿ ಪೈಸಾ ಹೇಳ್ತೀವಲ್ಲ ಇಂಡಿಯಾದಲ್ಲಿ, ಸೊ ಅಷ್ಟು ಪ್ರತಿ ಪೈಸಾನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಆ ಕಂಡೀಷನ್ಗೆ ಅವರು ಲೈಫ್ ರೀಚ್ ಆಗುತ್ತೆ. ಇದು ದುರಂತ ನೋಡಿ. ಇಲ್ಲಿ ಐರನಿ ಆಫ್ ದ ಸ್ಟೋರಿ ಅಂತ ಬಂದರೆ, ಶಿ ವಾಸ್ ಆಲ್ವೇಸ್ ಡ್ರೀಮಿಂಗ್ ಆಫ್ ಲಕ್ಸುರಿಯಸ್ ಅಂಡ್ ಲ್ಯಾವಿಶ್ ಲೈಫ್, ಯಾರು ಮಟಿಲ್ಡ್. ಬಟ್ ಇವಾಗ ಹಿಂಗಾಗಿದೆ ಅಂತಂದರೆ, ಅವ್ರಿಗೆ ಯಾವ ಥರದ ಲೈಫ್ ಇತ್ತಲ್ವಾ ಅದಕ್ಕಿಂತ ಇನ್ನೂ ಕೆಳಗಿಳಿದ್ಬಿಟ್ರು ಇವಾಗ. ಸೊ ಮನೇಲಿ ಸರ್ವೆಂಟನ್ನು ಕಳಿಸ್ತಾರೆ, ಅವ್ರು ಯಾವ ಅಪಾರ್ಟ್ಮೆಂಟ್ನಲ್ಲಿ ಇದ್ರೋ ಅದನ್ನೆಲ್ಲ ಖಾಲಿ ಮಾಡ್ಕೋಬೇಕಾಗತ್ತೆ, ಒಂದು ಚಿಕ್ಕ ಮನೆಗೆ ಬಾಡಿಗೆಗೆ ಬರ್ತಾರೆ. ಆ್ಯಂಡ್ ಯಾವತ್ತೂ ಯಾವುದೂ ಕೆಲಸನೂ ಮಾಡೋಕೆ ರೆಡಿ ಇಲ್ಲದೆ ಇದ್ದಂಥ ಮಟಿಲ್ಡೆ ಎಲ್ಲ ಹೌಸ್ ಹೋಲ್ಡ್ ವರ್ಕನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾಳೆ. ನೀವು ಜಸ್ಟ್ ನಾನು ಇಮೇಜ್ನಲ್ಲಿ ಒಂದು ಪಾತ್ರೆ ವಾಶ್ ಮಾಡೋದನ್ನು ಮಾತ್ರ ಹಾಕಿದ್ದೀನಿ. ಫ್ರೂಟ್ ಶಾಪಿಗೆ ಹೋಗೋದು, ವೆಜಿಟೇಬಲ್ ಶಾಪ್ಸಿಗೆ ಹೋಗೋದು, ಮತ್ತು ಬುಚರ್ ಶಾಪಿಗೆ ಹೋಗೋದು ಮೀಟನ್ನು ತೊಗೊಂಡು ಬರೋದಕ್ಕೆ. ಡೈಲಿ ಒಂದು ಟಿಪಿಕಲ್ ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅಂತ ಬಂದರೆ ತನ್ನ ಮನೆ ಕೆಲಸಗಳನ್ನ ಎಲ್ಲ ಹೆಂಗಸರುಗಳು ಹೆಂಗೆ ಮಾಡ್ಕೋಬೇಕಾಗತ್ತೋ ಎಕ್ಸಾಕ್ಟ್ಲಿ ಅದೇ ಥರದಕ್ಕೆ ಅವಳದು ಲೈಫ್ ಬದಲಾಗ್ಬಿಡುತ್ತೆ. ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಆಗ್ತಾಳೆ. ಬಿಕಾಸ್ ಎಗೇನ್ ಹೇಳಿದ್ನಲ್ಲ, ಒಂದೊಂದು ಸ್ಮಾಲ್ ಅಮೌಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಿಮೆನ್ ಆಫ್ ದ ಪೀಪಲ್ ಅಂತ ಒಂದಿದೆ, ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಅದೇ ಅದನ್ನು ಇಲ್ಲಿ ಕೊಟ್ಟು ಮಾಡಿದ್ದೀನಿ. ಅಂದರೆ ಕಾಮನ್ ಹೌಸ್ ಹೋಲ್ಡ್ ವರ್ಕನ್ನು ಮಾಡ್ತಿರೋವಂಥ ಹೆಂಗಸರುಗಳದ್ದು ಲೈಫ್ ಹೆಂಗಿರುತ್ತೆ ಎಕ್ಸಾಕ್ಟ್ಲಿ ಅದೇ ಥರ ಲೈಫ್ಗಳು ಬಂದ್ಬಿಟ್ಲಿ ಇವಾಗ. ಸೊ ಆ ಥರ ಪ್ರಾಬ್ಲಮ್ ಅವ್ರಿಗೆ ರೀಚ್ ಪ್ರಾಬ್ಲಮ್ ಅವರು ಸ್ಟಕ್ ಆಗ್ಬಿಟ್ರಿ ಇವಾಗ. ಬಿಕಾಸ್ ಅದು ನಮ್ಮ ಅಮೌಂಟನ್ನು ರೀಪೇ ಮಾಡಬೇಕಲ್ವಾ. ಸೊ ಹಿಂಗೆಲ್ಲ ಮಾಡಿದ್ಮೇಲೆ ಏನಾಗುತ್ತೆ, 10 ಇಯರ್ಸ್ ಟೈಮ್ ತಗೊಳತ್ತೆ. ಸೊ ಈ 10 ಇಯರ್ಸ್ ಟೈಮ್ನಲ್ಲಿ ಸಮ್ ಹೌ ಹಿಂಗೆಲ್ಲ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಅನ್ನು ಸೇವ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಅವರು ಸೇವ್ ಮಾಡಿ ಏನು ಮಾಡ್ತಾರೆ, ಸಮ್ ಹೌ 10 ಇಯರ್ಸ್ ಟೈಮ್ ಸ್ಪಾನಲ್ಲಿ ಎಲ್ಲ ಅಮೌಂಟನ್ನು ರೀಪೇ ಮಾಡ್ತಾರೆ. ಎಷ್ಟು ಟೈಮ್ ತಗೋತಾರೆ, 10 ಇಯರ್ಸ್ ಟೈಮನ್ನು ತಗೋತಾರೆ. ಇವನು ಕೂಡ ಅಷ್ಟೇ, ಲಾಯ್ಸಲ್ ಅವ್ನ ಆಫೀಸಿಂದ ಮನೆಗೆ ಬಂದಾದ್ಮೇಲೆ ಅದೇನೋ ಕಾಪಿರೈಟ್ ಥರದ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಪರ್ ಪೇಜ್ ಇಷ್ಟು ಅಂತ ಪೇ ಮಾಡ್ತಾ ಇರ್ತಾರೆ, ತುಂಬ ಸ್ಮಾಲ್ ಅಮೌಂಟ್. ಬಟ್ ಸ್ಟಿಲ್ ಹೆಂಗೋ ಏನೋ ಮಾಡಿ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡಿ ಅಷ್ಟು ಅಮೌಂಟನ್ನು
ರೀಪೇ ಮಾಡ್ತಾರೆ. ಈಗ ರೀಪೇ ಮಾಡಿದ್ದಾಯಿತು, ಇನ್ಮೇಲೆ ಅವ್ರ ಲೈಫು ಇನ್ನು ಹೊಸದಾಗಿ ಕಟ್ಕೋಬೇಕು. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅಚಾನಕ್ಕಾಗಿ ಅನ್ನೋಂಗೆ, ಬಿಕಾಸ್ ಈ 10 ಇಯರ್ಸ್ ಟೈಮ್ ಸ್ಪಾನಲ್ಲಿ ಮಟಿಲ್ಡ್ ಇರ್ತಾಳಲ್ವ, ಅವಳು ಫಾರೆಸ್ಟ್ ಇಯರ್ನ ಯಾವತ್ತೂ ಮೀಟ್ ಮಾಡಿರಲ್ಲ. ಸೊ ಆಕ್ಸಿಡೆಂಟ್ಲಿ ದೇ ಹ್ಯಾಪನ್ ಟು ಮೀಟ್ ಒನ್ಸ್. ಯಾವಾಗ ಇದೆಲ್ಲ ಲೋನನ್ನೆಲ್ಲ ರೀಪೇ ಮಾಡಿದ್ದಾಯಿತು. ಸೊ ಈ ಥರದ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ, ಮೀಟ್ ಮಾಡೋಂಗಾಗುತ್ತೆ, ಮೀಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತಾಡಿಸ್ಬೇಕಾದ್ರೆ ಅವಳು ಆ್ಯಕ್ಚುಲಿ ಹೆಂಗೆ ಅಂತಂದರೆ ಶಿ ವಾಸ್ ನಾಟ್ ಏಬಲ್ ಟು ರೆಕಗ್ನೈಸ್ ಮಟಿಲ್ಡೆ. ಆ ಲೆವೆಲ್ಗೆ ಔಟ್ಲುಕ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ. ತುಂಬ ವಯಸ್ಸಾದವಳ ಥರ ಕಾಣಿಸ್ತಾ ಇರ್ತಾಳೆ. ಆ ಫೇಸ್ನಲ್ಲಿ ಚಾರ್ಮ್, ಆ ಪ್ರೆಟಿ, ಆ ಬ್ಯೂಟಿ ಎಲ್ಲ ಇತ್ತಲ್ಲ, ಅದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಬಿಕಾಸ್ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾ ತನ್ನಂತ ನರಿಶ್ ಮಾಡ್ಕೊಳ್ಳೋದ್ರಲ್ಲಿ, ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ಟೈಮೇ ಇರಲ್ಲ ಅನ್ನಂಗೆ ಆಗ್ಬಿಟ್ಟಿರುತ್ತೆ. ಸೊ ಅವಳನ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಸೊ ಈ ಎಲ್ಲ ಪ್ರಾಬ್ಲಮಿಂದ ಏನಾಗುತ್ತೆ, ಆ ಥರ ಶಿ ವಾಸ್ ಲುಕಿಂಗ್ ಲೈಕ್ ಏಜ್ಡ್ ಲೇಡಿ. ಸೊ ಹಂಗಾಗಿ ಫಾರೆಸ್ಟ್ ಇಯರ್ಗೆ ಅದನ್ನು ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಅದಾದ್ಮೇಲೆ ಇವಳೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳ್ತಾಳೆ. ಸೊ ಹಿಂಗೆ ಫ್ರೆಂಡು ಹಿಂಗೆಲ್ಲ ಹೇಳಿದ್ಮೇಲೆ, ಅಯ್ಯೋ ಯಾಕೆ ಹಿಂಗೆ ಆಗೋಗಿದೆ ನೀನು ಅಂತ ಅವಳು ಸರ್ಪ್ರೈಸ್ಲಿ ಕೇಳಿದಾಗ ಇವಳು ಹೇಳ್ತಾಳೆ, ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ದ ನೆಕ್ಲೆಸ್ ದಟ್ ಐ ಗಾಟ್ ಫ್ರಮ್ ಯು. ನೀನು ಕೊಟ್ಟಿದ್ದು ನೆಕ್ಲೆಸ್ ಇದೆಯಲ್ಲ, ಅದರಿಂದನೇ ಇದೆಲ್ಲ ಆಗಿದ್ದು, ಹಿಂಗೆಲ್ಲ ಆಯಿತು ಅಂತೇಳಿ ಎಲ್ಲ ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಾಳೆ. ಸೊ ಫ್ಲ್ಯಾಶ್ ಬ್ಯಾಕನ್ನು ಹೇಳಿದ್ಮೇಲೆ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಟ್ರುತ್ತನ್ನು ಅವಳು ರಿವೀಲ್ ಮಾಡ್ತಾಳೆ. ಯಾರು? ಫಾರೆಸ್ಟ್ ಇಯರ್. ಏನು ಟ್ರುತ್ತನ್ನು ರಿವೀಲ್ ಮಾಡ್ತಾಳೆ ಅಂತಂದರೆ ಅಲ್ಲಿ ಅಯ್ಯೋ ನೀನು ಡೈಮಂಡ್ ನೆಕ್ಲೆಸನ್ನು ರೀಪ್ಲೇಸ್ ಮಾಡಿ ಕೊಟ್ಟಿಯಾ, ಹಿಂಗೆಲ್ಲ ಆಗೋಯ್ತಾ ಅಂತ ಹೇಳಿ ಅವಳು ಹೇಳ್ತಾಳೆ. ಬಿಕಾಸ್ ಇವಳು ವಾಪಸ್ ಅವಳಿಗೆ ತೊಗೊಂಡೋಗಿ ಕೊಟ್ಟಾಗ ಅವಳೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ಕೊಂಡಿರಲ್ಲ. ಅಯ್ಯೋ ನನಗೆ ಬೇಕಾಗಿತ್ತು, ನಾನು ಯಾವುದೋ ಪ್ರೋಗ್ರಾಮ್ಗೆ ಹಾಕೊಂಡು ಹೋಗ್ಬೇಕಿತ್ತು, ನೀನು ಲೇಟ್ ಮಾಡಿಬಿಟ್ಟಿಯಾ ಅಂತ ಹೇಳಿರ್ತಾಳೆ. ಬಿಟ್ಟರೆ ಇದು ನನಗೆ ಬೇಕೇ ಇತ್ತು ಅಂತ ಹೇಳಿ ಅವಳೇನು ಕೇಳಿರಲ್ಲ. ಅಂದರೆ ನೀನು ಇದನ್ನ ಯಾಕೆ ತಂದೆ, ಅದನ್ನ ಯಾಕೆ ತಂದೆ ಅಂತ ಹೇಳ್ಬಿಟ್ಟು ಓಪನ್ ಎಲ್ಲ ಮಾಡಿ ಏನೂ ಮಾತಾಡಿರೋದಿಲ್ಲ. ಸೊ ಇವಾಗ ಅವಳು ಗೊತ್ತಾಗ್ತಾ ಇದೆ, ನಾನು ಕೊಟ್ಟಿದ್ದನ್ನು ಇವಳು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಕಳೆದೋಗ್ಬಿಟ್ಟಿದೆ. ಸೊ ಹಂಗಾಗಿ ಬೇರೆದನ್ನು ಅವನು ರೀಪ್ಲೇಸ್ ಮಾಡಿ ಕೊಟ್ಟಿದ್ದಾಳೆ ಅಂತೇಳಿ ಅಲ್ಲಿ ಟ್ರುತ್ತನ್ನು ರಿವೀಲ್ ಮಾಡ್ತಾಳೆ. ಅಯ್ಯೋ ದಡ್ಡಿ, ಎಂಥ ಕೆಲಸ ಮಾಡಿದೀಯ ನೀನು, ಆ್ಯಕ್ಚುಲಿ ಅದು ಬಂದು ಆರ್ಟಿಫಿಷಿಯಲ್, ಅದು ಒರಿಜಿನಲ್ ಅಲ್ಲ. ಸೊ ಅದು ಹೋಗಿ ಬಾಬಲ್ ಅಂತ ಕರೀತಾರೆ ಅದಕ್ಕೆ. ಸೊ ಹೋಗಿ ಆರ್ಟಿಫಿಷಿಯಲ್ ಜುವೆಲ್ಸ್ಗೆ ನೀನು ಹೋಗಿ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿದ್ಯಲ್ಲ, ಇಟ್ ಈಸ್ ನಾಟ್ ವರ್ತ್ ಮೋರ್ ದ್ಯಾನ್ 500 francs. ಸೊ ಆರ್ಟಿಫಿಷಿಯಲ್, ದಟ್ ವಾಸ್ ನಾಟ್ ದ ರಿಯಲ್ ಡೈಮಂಡ್ ನೆಕ್ಲೆಸ್. ಮ್ಯಾಕ್ಸಿಮಮ್ ಅಂದರೆ 500 francs ಮಾತ್ರ ಅದಕ್ಕೆ ವರ್ತ್ ಇದ್ದಿದ್ದು. ಅಂಥದಕ್ಕೆ ಹೋಗಿ ನೀನು 36,000 ಕೊಟ್ಟು ರೀಪ್ಲೇಸ್ ಮಾಡಿ ತೊಗೊಂಡು ಬಂದಿದೆಯಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಓಪನ್ ಎಂಡೆಡ್ ಕನ್ಕ್ಲೂಷನ್. ನಾವು ಹೆಂಗೆ ಬೇಕಾದರೂ ಕನ್ಕ್ಲೂಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೋರಿಯನ್ನು. ಇಷ್ಟು ಹೇಳ್ತಾರೆ, ಇಷ್ಟು ಸ್ಟೋರಿ ಮುಗಿಯುತ್ತೆ. ಓಕೆನಾ? ಈಗ ಈ ಪಾರ್ಟಿಗೆ ಆಮೇಲೆ ಬರೋಣ, ನೆಕ್ಸ್ಟ್ ಏನಾಗಿ ಆಗ್ಬೋದು ಅಂತ ಹೇಳಿ. ಥೀಮ್ಸ್ಗಳ ಮೇಲೆ ಒಂದ್ಸಲಿ ಕಣ್ಣಾಡಿಸ್ಕೊಂಡ್ಬಿಡಿ. ಫಸ್ಟ್ ಒಂದು ಅಪಿಯರೆನ್ಸಸ್ ವರ್ಸಸ್ ರಿಯಾಲಿಟಿ, ಆ್ಯಂಡ್ ಸೆಕೆಂಡ್ ಒನ್ ಬಂದು ದ ಡೇಂಜರ್ ಆಫ್ ಸೋಷಿಯಲ್ ಆಂಬಿಷನ್ಸ್ ಆ್ಯಂಡ್ ಐರನಿ ಆ್ಯಂಡ್ ಫೇಟ್, ದ ಬರ್ಡನ್ ಆಫ್ ಪ್ರೈಡ್. ಫಸ್ಟ್ ಒನ್ಗೆ ಬರೋಣ. ಬಿಕಾಸ್ ನೀವು ಈ ಪಾಯಿಂಟ್ಸ್ಗಳನ್ನ ಎಕ್ಸಾಮಲ್ಲಿ ಕೋಟ್ ಮಾಡಿ ಬರೀಬೇಕಾಗತ್ತೆ. ಅವಾಗಲೇ ಅದನ್ನು ನಾನು ಬಿಗಿನಿಂಗಲ್ಲೇ ಹೇಳಿದೆ, 5 ಮತ್ತು 10 ಮಾರ್ಕ್ಸ್ಗೆ ಆನ್ಸರ್ಸನ್ನು ಬರೀಬೇಕಾದ್ರೆ ಅನಾಲಿಟಿಕಲ್ ಪಾರ್ಟ್ ಅಥವಾ ಅನಾಲಿಸಿಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಏನಾದರೂ ಅನ್ಸಿದ್ರೆ ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ವಾಟ್ಸಪ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ. ಅದು ಲಿಂಕಿಗೆ ಜಾಯ್ನ್ ಆಗಿ ಜಸ್ಟ್ ನೀವು ಸ್ಟಡಿ ಮೆಟೀರಿಯಲ್ ಅಂತ ಹೇಳಿದ್ರೆ ಐ ವಿಲ್ ಸೆಂಡ್ ಯು PDF ನೋಟ್ಸ್. ಓಕೆ, ಅಪಿಯರೆನ್ಸಸ್ ವರ್ಸಸ್ ರಿಯಾಲಿಟಿ ಅಂದರೆ ಏನಿಲ್ಲ. ಸೊ ನಮ್ದೊಂದು ಹೆಂಗಿದೆ ಅಂತಂದ್ರೆ ಹ್ಯೂಮನ್ ಮೆಂಟಾಲಿಟಿ ಅಥವಾ ಮೈಂಡ್ಸೆಟ್ಟು, ಯಾರೋ ರಿಚ್ ಫ್ಯಾಮಿಲಿಯವರು ಬಂದರೆ ಅವ್ರು ಆರ್ಟಿಫಿಷಿಯಲ್ ಜುವೆಲ್ಸ್ ಹಾಕೊಂಡಿದ್ರು ಕೂಡ ಅದು ಗೋಲ್ಡೇ ಅಥವಾ ರಿಯಲ್ ಡೈಮಂಡು ಅಥವಾ ಯಾವ ಪ್ರೀಶಿಯಸ್ ಮೆಟಲ್ಸ್ಗಳಿದಾವಲ್ಲ ಅದು ಅಂತ ಅಂದ್ಕೊಳ್ತೀವಿ ನಾವು. ಯಾರೋ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಫೋರ್ ಫ್ಯಾಮಿಲಿಯಿಂದ ಈ ಒಂದು ಅದು ತುಂಬ ರಿಯಲ್ ಗೋಲ್ಡೋ ಅಥವಾ ಡೈಮಂಡೋ ಪ್ರೀಶಿಯಸ್ ಸ್ಟೋನೇ ಆಗಿದ್ರು ಕೂಡ ಆರ್ಟಿಫಿಷಿಯಲ್ಲು ಇಲ್ಲ, ಜಾತ್ರೆಯಲ್ಲಿ ಸಿಗೋದು ಫ್ಯಾನ್ಸಿ ಸ್ಟೋರಲ್ಲಿ ಸಿಗೋದನ್ನೆಲ್ಲ ತೊಗೊಂಬಂದು ಹಾಕೊಂಡ್ಬಿಟ್ಟಿದ್ದಾರೆ ಅಂತಂತೆ. ಅಂದರೆ ನಮ್ಮ ಪರ್ಸೆಪ್ಷನ್ ಹಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಇಲ್ಲಿ ಅವಳು ಇದನ್ನ ಆರ್ಟಿಫಿಷಿಯಲ್ ಡೈಮಂಡ್ ಅಂತ ಕೇಳಿದ್ರೆ ಮುಗ್ದೋಗ್ತಾ ಇತ್ತು. ಯಾರ ಹತ್ರ? ಫಾರೆಸ್ಟ್ ಇಯರ್ ಹತ್ರ. ಸಿನ್ಸ್ ಶಿ ವಾಸ್ ರಿಚ್ ಲೇಡಿ, ಇವಳದು ಕನ್ಸೆಪ್ಷನ್ ಅಥವಾ ಪರ್ಸೆಪ್ಷನ್ ಹೆಂಗಿತ್ತು ಅಂತಂದ್ರೆ, ಅಫ್ಕೋರ್ಸ್ ಅವಳು ರಿಚ್ ಲೇಡಿ ಆಗಿರೋದ್ರಿಂದ ಅವಳ ಹತ್ರ ಇರೋದೆಲ್ಲ ಡೈಮಂಡೇ ಆಗಿರುತ್ತೆ ಅಥವಾ ಗೋಲ್ಡೇ ಆಗಿರುತ್ತೆ ಅಥವಾ ತುಂಬ ಪ್ರೀಶಿಯಸ್ ಆಗಿರುವಂಥದ್ದೇ ಆಗಿರುತ್ತೆ. ಅವಳು ಯಾಕೆ ಆರ್ಟಿಫಿಷಿಯಲ್ ಅನ್ನು ಯೂಸ್ ಮಾಡಬೇಕು ಅನ್ನೋದೊಂದು ಬಿಲೀಫ್ ಇತ್ತಲ್ಲ ಆಕೆಗೆ, ಅದೇ ಅವಳನ್ನು ಹಾಳು ಮಾಡೋವಂಥದ್ದು. ಸೊ ಅವಳೇನು ಮಾಡ್ತಾಳೆ, ಅದನ್ನ ಡೈಮಂಡ್ ಅಂತ ನಂಬ್ಕೊಂಡು ಬಿಟ್ಟಿರ್ತಾಳೆ. ಸೊ ಡೈಮಂಡ್ ಅಂತ ನಂಬ್ಕೊಂಡು ಇದ್ದಿದ್ರಿಂದಾನೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಾಗಿದ್ದು. ಸೊ ದಟ್ ಈಸ್ ಹೌ ಅಪಿಯರೆನ್ಸಸ್ ವರ್ಸಸ್ ರಿಯಾಲಿಟಿ ಇಲ್ಲಿ ಮ್ಯಾಟರ್ ಆಗುತ್ತೆ ಅನ್ನೋದು. ನೆಕ್ಸ್ಟ್, ದ ಡೇಂಜರ್ ಆಫ್ ಸೋಷಿಯಲ್ ಆಂಬಿಷನ್. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನಮಗೋಸ್ಕರ ಬದುಕುತ್ತಂತ ಹೆಚ್ಚಾಗಿ ಬೇರೆಯವ್ರಿಗೋಸ್ಕರ ಬದುಕೋದೇ ಜಾಸ್ತಿ ಆಗಿಬಿಡುತ್ತೆ. ಅಯ್ಯೋ ನಾನು ಹಿಂಗಿದ್ರೆ ಅವರೇ ಅನ್ಕೊಳ್ತಾರೋ, ಹಂಗಿದ್ರೆ ಅವರೇ ಅನ್ಕೊಳ್ತಾರೋ, ಅವ್ರ ಸ್ಟೇಟಸ್ಗೆ ನಾನು ಮ್ಯಾಚ್ ಮಾಡಬೇಕು, ಅವ್ರ ಲೆವೆಲ್ಗೆ ನಾನು ಮ್ಯಾಚ್ ಮಾಡಬೇಕು, ಅಂಥದ್ದೊಂದು ಜಾಗಕ್ಕೆ ಹೋಗ್ತೀನಿ ಅಂತಂದರೆ ನನ್ನ ಅಟೈರ್ ಹಿಂಗಿರಬೇಕು, ಜುವೆಲ್ಸ್ ಹಿಂಗಿರಬೇಕು, ನನ್ನ ನಾನು ಹಿಂಗೆ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಬೇರೆಯವ್ರಿಗೋಸ್ಕರ ಸೊಸೈಟಿಯಿಂದ ಅಂದ್ಕೊಂಡು ಅದಂಗೆ ನಮ್ಮನ್ನು ನಾವು ಪ್ರಾಬ್ಲಮಲ್ಲಿ ಸಿಕ್ಕಾಕ್ಸ್ಬಿಡ್ತೀವಿ ಅಥವಾ ತಳ್ಕೊಂಡ್ಬಿಡ್ತೀವಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಈ ಸ್ಟೋರಿ. ಸೊ ದಟ್ ಈಸ್ ದ ಸೆಕೆಂಡ್ ಥೀಮ್. ಆ್ಯಂಡ್ ಐರನಿ ಆ್ಯಂಡ್ ಫೇಟ್. ಯಾವ ನೆಕ್ಲೆಸನ್ನು ಇಟ್ಕೊಂಡು ನಾನು ಪಾರ್ಟಿಯಲ್ಲಿ ಮಿಂಚಬೇಕು, ಐ ಶುಡ್ ಬಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆ ನೆಕ್ಲೆಸನ್ನು ತೊಗೊಂಡು ಹೋಗ್ತಾಳೋ ತನ್ನ ಫ್ರೆಂಡ್ ಹತ್ರ, ಅದೇನು ನೆಕ್ಲೆಸಿಂದ 10 ವರ್ಷಗಳ ಕಾಲ ತನ್ನ ಇಡೀ ಲೈಫು ಬರ್ಬಾದಾಗೋಗ್ಬಿಡುತ್ತೆ ಅವರಿಗೆ. ಓಕೆನಾ? ಸೊ ಅದು ನೆಕ್ಸ್ಟು ಬರ್ಡನ್ ಆಫ್ ಪ್ರೈಡ್.
ಓಕೆ, ಸೊ ಒಂದ್ಸಲಿ ಆ ಒಂದು ಪೊಸಿಷನ್ ಅಥವಾ ತನ್ನನ್ನು ಹಿಂಗೆ ನಾನು ಜನಗಳು ನೋಡ್ತಾ ಇದ್ದಾರೆ, ತನ್ನನ್ನು ತಾನು ಹಿಂಗೆ ರೆಪ್ರೆಸೆಂಟ್ ಮಾಡ್ಕೋತಾ ಇದ್ದೀನಿ, ಅಥವಾ ಏನೋ ಅಂತ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಅಥವಾ ನನ್ನ ಅಡೋರ್ ಮಾಡ್ತಾ ಇದ್ದಾರೆ ಅಂತ ಒಂದ್ಸಲಿ ಆಗ್ಬಿಟ್ರೆ ಅದನ್ನ ಕ್ಯಾರಿ ಮಾಡೋದಿದೆಯಲ್ಲ, ಮೇಂಟೈನ್ ಮಾಡೋದಿದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್. ದಟ್ ಇಸ್ ನಾಟ್ ಸೋ ಈಸಿ ಫಾರ್ ಎವ್ರಿಬಡಿ. ಸೊ ಅಂಥದ್ದೇ ಒಂದು ಪ್ರಾಬ್ಲಮ್ ಅನ್ನ ಇದ್ರೊಳಗಡೆ ಕೂಡ ನೋಡ್ತೀವಿ. ಸೊ ದೀಸ್ ಆರ್ ದ ಮೇನ್ ಥೀಮ್ಸ್. ಒಂದು ಪ್ರೈಡ್ ಮತ್ತೆ ವ್ಯಾನಿಟಿ. ವ್ಯಾನಿಟಿ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಳ್ಳಿ, ಬಿಗಿನಿಂಗ್ ಅಲ್ಲಿ ಇದೆಯಲ್ಲ ಅಲ್ಲಿ ಅಪಿಯರೆನ್ಸಸ್ ವರ್ಸಸ್ ರಿಯಾಲಿಟಿ ಅಂತ ಹೇಳಿ, ಅದನ್ನೇ. ಸೊ ಅಪಿಯರ್ ಅನ್ಸನ್ ನೋಡಿ ನಾವು ಅದೇ ಸತ್ಯ ಅಂತ ನಂಬ್ಕೊಂತೀವಿ ಅಂತಂದ್ರೆ ಸೊ ಅದರಿಂದ ತುಂಬಾ ಅನಾಹುತಗಳು ಎಷ್ಟೋ ಸಲ ಆಗ್ಬಿಡತ್ತೆ. ಸೊ ಅಂತದ್ದೇ ಒಂದು ಈ ಸ್ಟೋರಿನಲ್ಲೂ ಕೂಡ ನೋಡ್ತೀವಿ. ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಈ ತರ ಜನಗಳದ್ದು ಎಷ್ಟೋ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೇ ಇರ್ತಾರೆ ಆಬ್ವಿಯಸ್ ಆಗಿ. ಅದನ್ನೊಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಸೊ ಇಲ್ಲಿ ಮುಪಾಸಂಟ್ ಈ ಸ್ಟೋರಿನ ಬರ್ತಿದ್ದಾನೆ. ಐ ಹೋಪ್ ನಿಮ್ಗೆ ಸಿಂಪಲ್ ಆಗಿ ಸ್ಟೋರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದ್ರೆ ಲೈಕ್ ಮಾಡೋಕೆ ಕಂಜೂಸ್ತನ ಮಾಡಬೇಡಿ. ಟಪ್ ಅಂತ ಲೈಕ್ ಬಟನ್ ಅನ್ನ ಟ್ಯಾಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಯಾರಿಗೆ ಈ ತರದ್ದು ಕಂಟೆಂಟ್ ನೀಡಿದೆ ಅಂತ ನಿಮಗೆ ಫೀಲ್ ಆಗುತ್ತೋ ಆ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅಂಡ್ ಇದೇ ತರದ್ದು ಸಿಲೆಬಸ್ ಓರಿಯೆಂಟೆಡ್ ಟಾಪಿಕ್ಸ್ಗಳಿಗೆ ಅಥವಾ ಗ್ರಾಮರ್ ರಿಲೇಟೆಡ್ ಟಾಪಿಕ್ಸ್ಗಳಿಗೆ ರೆಗ್ಯುಲರ್ ಆಗಿ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂಡ್ ಥ್ಯಾಂಕ್ ಯು.